ಚಿಕ್ಕಮಗಳೂರಿನ ಮೊದಲ ರಿಸರ್ವೇಷನ್ ಟ್ರೈನು ಮತ್ತು ಚಿಕ್ಕಮಗಳೂರಿನ ಮೊದಲ LHB ಕೋಚು ಇನಾಗ್ರೇಟ್ ಆಗಿಬಿಟ್ಟಿದೆ. ಎಲ್ಲ ರಿಯಲ್ ಫ್ಲವರ್ಸು, ಯಾವುದು ಪ್ಲಾಸ್ಟಿಕ್ ಇಲ್ಲ. ಅದೊಂದು ನೋಡಿ ಒಂದು ಖುಷಿ ಆಗ್ತಿದೆ. ವ್ಯೂ ನೋಡಿ ಏನ್ ಚಿಂದಿ ಆಗಿದೆ ಗುರು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ನೀವೆಲ್ಲರೂ ಕಮೆಂಟ್ ಮಾಡ್ತಿದ್ರಿ ಕವರ್ ಮಾಡಿ ಚಿಕ್ಕಮಗಳೂರು ತಿರುಪತಿ ಟ್ರೈನ್ನ ಇನಾಗ್ರೇಷನ್ ಕವರ್ ಮಾಡಿ. ಸೊ ನಿಮ್ಮೆಲ್ಲ ಕಮೆಂಟ್ಸ್ ಓದ್ಬಿಟ್ಟು ನಾನು ಆ್ಯಕ್ಚುಲಿ ಹುಷಾರಿಲ್ಲ ನನಗೆ, ಬಟ್ ಸ್ಟಿಲ್ ಡೋಲೋ ತೊಗೊಂಡ್ಬಿಟ್ಟು ತಿನ್ಬಿಟ್ಟು ಬಂದಿದ್ದೀನಿ ಕವರ್ ಮಾಡೋಕ್ಕೆ ಆ್ಯಕ್ಚುಲಿ. ಸೊ ವಾಯ್ಸ್ ವೇರಿಯೇಷನ್ ಸ್ವಲ್ಪ ಗೊತ್ತಾಗ್ತಿರ್ಬೋದು, ನನಗೆ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಸೊ ನಾನು ಇವಾಗ ಸದ್ಯಕ್ಕಿರೋದು ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನಲ್ಲಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಮೇಟ್ಸು, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ನೀವು ಅಲ್ಲಿ ನೋಡ್ಬೋದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಚಿಕ್ಕಮಗಳೂರು. ಸೊ ಇಲ್ಲಿ ನೀವು ನೋಡ್ಬೋದು ಫುಲ್ಲು ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಿದೆ, ಪಾರ್ಕಿಂಗ್ ಎಲ್ಲ ಇದೆ. ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ನೀವು ನೋಡೋಕೆ ಹೋದರೆ ಮತ್ತು ನಮ್ಮ ಧ್ವಜೆ, ನಮ್ಮ ಇಂಡಿಯನ್ ಫ್ಲ್ಯಾಗ್, ನಮ್ಮ ಹೆಮ್ಮೆ. ಇನ್ನೂ ಒಳಗಡೆ ಹೋಗೋಣ, ಇನ್ನೂ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡೋಣ. ಇವತ್ತಿರೋ ಡೇಟು 11 ಜುಲೈ 2025. ನಮ್ಮ ಚಿಕ್ಕಮಗಳೂರಿಂದ ತಿರುಪತಿಗೆ ಒಂದು ವೀಕ್ಲಿ ಎಕ್ಸ್ಪ್ರೆಸ್ ಟ್ರೈನು ಇನಾಗ್ರೇಷನ್ ಇವತ್ತಾಗ್ತಿದೆ. ನಿಮಗೆಲ್ಲ ಕಮರ್ಷಿಯಲ್ ಟೈಮಿಂಗ್ಸ್ ಎಲ್ಲ ನಿಮಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ನೀವು ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ಗೆ ಏನಾದರೂ ಎಂಟ್ರ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ವಾಕಿಂಗ್ ಪಾತ್ ಇದೆ. ಸೊ ಇಲ್ಲಿಂದ ವಾಕಿಂಗ್ ಮಾಡ್ಕೊಂಡು ಬರ್ತೀರಾ, ನಿಮ್ಗೆ ಇಲ್ಲೇ ಪಕ್ಕದಲ್ಲಿ ರಿಸರ್ವೇಷನು ಮತ್ತು ಅನ್ರಿಸರ್ವ್ ಕೌಂಟರ್ ಸಿಗುತ್ತೆ. ಸೊ ರಿಸರ್ವೇಷನ್ ಕೌಂಟ್ರೂ ಸಿಗುತ್ತೆ, ಅದ್ರ ಜೊತೆ ಅನ್ರಿಸರ್ವ್ ಕೌಂಟ್ರೂ ಸಿಗುತ್ತೆ. ಸೊ ಪಕ್ಕದಲ್ಲೇ ನೀವು ನಮ್ಮ ಹೊಸ ಗಾಡಿ ನೋಡ್ಬೋದು. ಆ್ಯಕ್ಚುಲಿ ರೇಕ್ಸ್ ಎಲ್ಲ ಹಳೆಯದು, ಬಟ್ ಇದು ಇನಾಗ್ರಲ್ ಗಾಡಿ. ಸೊ ಇದು ಸ್ಪೆಷಾಲಿಟಿ ಏನಂದರೆ ನಮ್ಮ ಟ್ರೈನ್ದು ಇದಕ್ಕೆ ಸ್ಪೆಷಲ್ ನಂಬರ್ ಬೋರ್ಡ್ ಕೊಟ್ಟಿದ್ದಾರೆ. ನಾನು ಜಾಸ್ತಿ ನೋಡಿರೋದು ನಾರ್ಮಲ್ ಯಾವುದು ರೆಗ್ಯುಲರ್ ನಂಬರ್ ಬೋರ್ಡ್ ಇರುತ್ತೆ ಅದೇ ಹಾಕ್ಬಿಡ್ತಾರೆ, ಬಟ್ ಇದಕ್ಕೆ ಸ್ಪೆಷಲ್ ನಂಬರ್ ಬೋರ್ಡ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗೋಣ, ನಿಮಗೆ ಸ್ವಲ್ಪ ಇನ್ನೂ ಮುಂದೆ ತೋರಿಸೋಣ. ಮುಂದೆ ಕಾರ್ಯಕ್ರಮ ನಡೀತಿದೆ. ಸೊ ಲೋಕೋಮೋಟಿವ್ ಎಲ್ಲ ಫುಲ್ಲು ಫ್ಲವರಲ್ಲಿ ಇದು ಡೆಕೋರೇಟ್ ಮಾಡಿರ್ತಾರೆ. ಸೊ ಸದ್ಯಕ್ಕೆ ನಾವು ಅದೇ ನೋಡೋಕೆ ಹೋಗ್ತಿರೋದು. ಸೊ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ನಿಮ್ಗೆ ಒಂದು ಸ್ವಲ್ಪ ಡೀಟೇಲ್ ನಾನು ತೋರಿಸ್ತೀನಿ. ಸ್ವಲ್ಪ ತಾಳ್ಮೆ ಅಷ್ಟೇ. ಇದು ನೀವು ನಮ್ಮ ಲೋಕೋಮೋಟಿವ್ ನೋಡ್ಬೋದು. ವ್ಯಾಗ್ 9 ಇವತ್ತಿರೋದು WH9. ಸೊ ನಮ್ಮ ಚೀಫ್ ಗೆಸ್ಟ್ ಅವ್ರು ಬಂದುಬಿಟ್ಟಿದ್ದಾರೆ, ವಿ ಸೋಮಣ್ಣರ್ ಅವರು. ಅವ್ರು ಬಂದಿದ್ದಾರೆ, ಸ್ಟೇಜ್ ಮೇಲೆ ಇದ್ದಾರೆ, ಫ್ರಂಟ್ ಸ್ಟೇಜ್ ಮೇಲೆ. ಎಲ್ಲಿ ಕಾಣಿಸ್ತಿಲ್ಲ, ಹಾಂ ಅಲ್ಲಿ ನೀವು ನೋಡ್ಬೋದು, ಪೋಲ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ ನೋಡಿ. ಫುಲ್ಲು ಈ ಕಡೆ ಬಂದುಬಿಟ್ಟಿದ್ದಾರೆ. ಆ ಕಡೆ ಫುಲ್ ರಶ್ ಇದೆ, ನೀವು ನೋಡ್ಬೋದು. ಹೆವಿ ಅಂದರೆ ಹೆವಿ ರಶ್ ಇದೆ ಈ ಕಡೆ. ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ಅಲ್ಲಿ ಆಗಿದ್ದಾರೆ ನ್ಯೂ ಟ್ರೈನ್ ಸರ್ವಿಸ್ ಬಿಟ್ವೀನ್ ಚಿಕ್ಕಮಗಳೂರು ತಿರುಪತಿ. ಸೊ ನೀವು ನಂಬರ್ ನೋಡೋಕೆ ಹೋದರೆ ಚಿಕ್ಕಮಗಳೂರಿಂದ ತಿರುಪತಿಗೆ ಹೋಗುವಾಗ 17424, ತಿರುಪತಿಯಿಂದ ಚಿಕ್ಕಮಗಳೂರು ಬರುವಾಗ 17423. ಸೊ ಡಿಸೈನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಫ್ಲಾಗೆಲ್ಲ ಫ್ಲವರ್ಸು ಇನ್ನೂ ಕ್ಲಿಯರ್ ಆಗಿ ಡೆಕೋರೇಷನು. ಸೊ ಸದ್ಯಕ್ಕೆ ಮಳೆ ಬರ್ದಿದೆ, ನೀವು ನೋಡ್ಬೋದು. ಮಳೆಯಲ್ಲಿ ಕವರೇಜ್ ಮಾಡ್ತೀನಿ. ಸೊ ನಮ್ಮ ಈ ವ್ಯಾಗ್ 9 ಸಾಕಾಗಿರ್ಬೇಕು, ಡೆಕೋರೇಷನ್ ಮಾತ್ರ ಸಾಕಾಗಿ ಗೋದ್ ಮಾಡಿದ್ದಾರೆ. ಇವಾಗ ಇವ್ರು ಹೋಗ್ತಾರೆ ಇರಿ, ನಾನು ನಿಮಗೆ ಫುಲ್ಲು ಕ್ಲಿಯರ್ ಆಗಿ ತೋರಿಸ್ತೀನಿ. ಫ್ರಂಟ್ ಲುಕ್ಕು ನೋಡಿ, ಫ್ರಂಟ್ ಲುಕ್ಕು ಸಕ್ಕದಾಗಿದೆ, ಏನು ಸಕ್ಕದಾಗಿ ಕಾಣಿಸ್ತಿದೆ ಸೀರಿಯಸ್ಲಿ. ಮತ್ತು ಜನ ನೋಡಿ ಹೆವಿ ಇದ್ದಾರೆ ಜನ ಮಾತ್ರ. ಇನಾಗ್ರೇಷನ್ಗೆ ಹೆವಿಯಾಗಿ ಬಂದಿದ್ದಾರೆ. ನೀವು ನಾನ್ ಪ್ಲಾಟ್ಫಾರ್ಮ್ ಸೈಡ್ ನೋಡೋಕೆ ಹೋದರೆ ಏನು ಡೆಕೋರೇಷನ್ ಮಾಡಿಲ್ಲ. ನಾನ್ ಪ್ಲಾಟ್ಫಾರ್ಮ್ ಸೈಡು ಒಂದು ಹೂವು ಹಾಕಿಲ್ಲ. ಬನ್ನಿ ನಾವು ಪ್ಲಾಟ್ಫಾರ್ಮ್ ಸೈಡ್ ಹೋಗೋಣ. ಪ್ಲಾಟ್ಫಾರ್ಮ್ ಸೈಡ್ ಹೋಗಿ ನಿಮ್ಗೆ ತೋರಿಸೋಣ. ನೋಡಿ, ನಾನು ನಿಮ್ಗೆ ಹೇಳ್ನಲ್ಲ ಸ್ಟಾರ್ಟಿಂಗಲ್ಲೇ, ಈ ಟ್ರೈನ್ಗೆ ಸ್ಪೆಷಲ್ ನಂಬರ್ ಬೋರ್ಡು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಂದ ತಿರುಪತಿಗೆ ಹೋಗುವ ಸ್ಪೆಷಲ್ ನಂಬರ್ ಬಂದು 07424. ಇದೇ ನಮ್ಮ ಸ್ಪೆಷಲ್ ನಂಬರು. ನಾವು ಇನಾಗ್ರೇಷನ್ ಕವರ್ ಮಾಡೋಕ್ಕೆ ಬಂದಿದ್ರಿ ಚಿಕ್ಕಮಗಳೂರು ತಿರುಪತಿದು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ದಾರೆ, ಸಚಿನ್ ಅವರಂತ. ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯ್ತು ಸಚಿನ್ ಅವರೇ. ನೀವು ಚಿಕ್ಕಮಗಳೂರವರು, ಇಲ್ಲೇ ರೈಲ್ವೇಲೇ ಕೆಲಸ ಮಾಡೋದು. ಸೊ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಾ? ಓಕೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ತುಂಬ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿ. ಬನ್ನಿ, ನಿಮಗೆ ಹತ್ತು ಕಡೆ ಹೋಗ್ಬಿಟ್ಟು ಪ್ಲಾಟ್ಫಾರ್ಮ್ ಸೈಡ್ ಹೋಗ್ಬಿಟ್ಟು ನಿಮಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ ನಿಮಗೆ ನಮ್ಮ ಟ್ರೈನ್ದು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ನಿಮಗೆ ಫ್ರಂಟ್ ಸೈಡ್ ಡಿಸೈನ್ ತೋರಿಸ್ಬಿಟ್ಟೆ. ಸೈಡ್ ನೋಡೋಕೆ ಹೋದರೆ ಫುಲ್ಲು ಮ್ಯಾರಿಗೋಲ್ಡ್ ಫ್ಲವರ್ಸ್ ಇದೆ, ಮತ್ತು ರೋಸಸ್ ಹಾಕಿದ್ದಾರೆ. ಅಲ್ಲಿ ಇದು ನಮ್ಮ
ಲೋಕೋಮೋಟಿವ್ ಡಿಸೈನ್. ಬನ್ನಿ ನಮ್ಮ ಬೋಗಿ ಹತ್ರ ಹೋಗೋಣ. ನಮ್ಮ WAG ಅಂದರೆ ಲೋಕೋಮೋಟಿವ್ ಹಿಂದೆನೇ SLR ಇರುತ್ತೆ. ಸೊ ಏನಂತ ದಯವಿಟ್ಟು ಕಮೆಂಟಲ್ಲಿ ಫುಲ್ಲು ನನಗೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇಂಗ್ಲೀಷಲ್ಲೇ ತಿಳಿಸ್ಬಿಡಿ ದಯವಿಟ್ಟು. ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ಇಲ್ಲಿ ಸೇಮ್ ಫ್ಲವರ್ ಡಿಸೈನು ಹೆಂಗೆ ನಮ್ಮ ಲೋಕೋಮೋಟಿವಲ್ಲಿ ಸ್ಟ್ರೈಟ್ ಹಾಕಿದ್ದಾರೆ. ಮ್ಯಾರಿಗೋಲ್ಡ್ಸ್ ಎಲ್ಲ ರಿಯಲ್ ಫ್ಲವರ್ಸು, ಯಾವುದು ಪ್ಲಾಸ್ಟಿಕ್ ಇಲ್ಲ. ಅದೊಂದು ನೋಡಿ ಅಲ್ಲಿ ಖುಷಿ ಆಗ್ತಿದೆ. ಈ ರೋಸಸ್ಸು ಫುಲ್ಲು ಫ್ರೆಶ್ ರೋಸಸ್ಸು. ಮತ್ತು ಬಾಳೆಕಂದು ಅಂತ ಯಾರೋ ನಮ್ಮ ಸಬ್ಸ್ಕ್ರೈಬರು ಹೇಳಿದರು. ಸೊ ಹಾಗೆಸ್ ಇದು ಬಾಳೆಕಂದು. ನಾನು ಬನಾನಾ ಟ್ರೀಸ್ ಅಂತ ಮೆನ್ಷನ್ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಬಾಳೆಕಂದು ಮತ್ತು ಮಾವಿನ ಲೈಕ್ ಮ್ಯಾಂಗೋ ಲೀವ್ಸ್. ಸೊ ಪ್ರಾಪರ್ ಹೆಂಗೆ ನಾವು ಪೂಜೆ ಎಲ್ಲ ಮಾಡಿ ಇದು ಮಾಡ್ತೀವಲ್ಲ, ಸೊ ಹಂಗೆ ಇದೆ. ಸೊ ಇದು ನೋಡಿ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸೊ SLR ಇಂದ ನಿಮಗೆ 2 ಬಂದು ಜನರಲ್ ಕೋಚ್ ಸಿಗುತ್ತೆ. ಸೊ ಸೇಮ್ ಡಿಸೈನು ಫಾಲೋ ಮಾಡಿದ್ದಾರೆ. ಹೂವದೆಲ್ಲ ಹಿಂಗೆ ಲಾಂಗ್ ಡ್ರಾಪ್ ಬಂದು ಮ್ಯಾರಿಗೋಲ್ಡ್ ಫ್ಲವರ್ಸ್ದು. ಅದಾದಮೇಲೆ ಸೆಂಟ್ರಲ್ಲಿ ನಮ್ಮ ರೋಸಸ್ ಸ್ಟಿಕ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಬಾಳೆಕಂದು ಮತ್ತು ಮ್ಯಾಂಗೋ ಲೀವ್ಸ್ನ ಗೇಟಲ್ಲೆಲ್ಲ ಹಾಕಿದ್ದಾರೆ. ಜನರಲ್ ಪಕ್ಕದಲ್ಲಿ ನಿಮಗೆ ಸ್ಲೀಪರ್ ಕ್ಲಾಸಸ್ ಸಿಗುತ್ತೆ. ಸೊ ಸ್ಲೀಪರ್ ಕ್ಲಾಸಸ್ಸು S1 ಇಂದ ನಿಮಗೆ S6 ಸಿಗುತ್ತೆ. ಸೊ ಸೇಮ್ ಡಿಸೈನ್ ಪ್ಯಾಟರ್ನು, ಫ್ಲವರ್ಸ್ ಎಲ್ಲ ಇಳಿಸ್ತಾವ್ರೆ. ಆ್ಯಕ್ಚುಲಿ ಐ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಹಾಕ್ತಿದ್ರು ಹೂವು ಎಲ್ಲ. ಸೊ ಸೇಮ್ ಜನರಲಲ್ಲಿ ಹೆಂಗಿದೆ ಲೈನಾಗಿ ಮ್ಯಾರಿಗೋಲ್ಡು, ಸೆಂಟ್ರಲ್ಲಿ ರೋಸಸ್ಸು, ಸೇಮ್ ಬಾಳೆಕಂದು ಮತ್ತು ಬನಾನಾ ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಸೊ ನಾನು ಸದ್ಯಕ್ಕೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಏನೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಫಸ್ಟ್ ಇನಾಗ್ರಲ್ ರನ್ ಇದು. LHB ಕನ್ವರ್ಷನ್ ಅದೇನೂ ಇಲ್ಲ. ಸೊ ನಿಮ್ಗೆ ಏನು ಅದೆಲ್ಲ ಹೇಳೋಲ್ಲ. ಇನಾಗ್ರಲ್ ರನ್ ಹೆಂಗಿರುತ್ತೆ ಅದು ರಿವ್ಯೂ ನಾನು ಈ ಜರ್ನಿಯಲ್ಲಿ ನಿಮಗೆ ಹೇಳೋದು ಆ್ಯಕ್ಚುಲಿ. ಮತ್ತು ಕಮರ್ಷಿಯಲ್ ರನ್ ಏನಾದರೂ ಬೇಕಂದರೆ ಆವಾಗ ಹೇಳಿ. ಆವಾಗ ನಾವು ಫುಲ್ಲು ಇಯರ್ ಆಫ್ ಮ್ಯಾನುಫ್ಯಾಕ್ಚರು ಮತ್ತು ಇಂಟೀರಿಯರ್ಸ್ ಅಂತೂ ತೋರಿಸ್ತೀನಿ. ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ S1 ಇಂದ S6 ನಿಮಗೆ ಸ್ಲೀಪರ್ ಸಿಗುತ್ತೆ. 6 ಕೋಚ್ ಸ್ಲೀಪರ್ ಸಿಗುತ್ತೆ ಮುಂದೆ, ಮತ್ತು 2 ಜನರಲ್ ಸಿಗುತ್ತೆ. ಇನ್ನೂ ಹಂಗೆ ಹೋಗ್ತೀನಿ, ಹಿಂದೆ ಇರಿ. ಎಷ್ಟು AC ಸಿಗುತ್ತೆ, ಸೆಕೆಂಡ್ AC, ಥರ್ಡ್ AC, ಅದಾದಮೇಲೆ ಹಿಂದೆ ಎಷ್ಟು ಜನರಲ್ ಇರುತ್ತೆ ಎಲ್ಲ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಚಿಕ್ಕಮಂಗ್ಳೂರು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರಿ ಹೊಡಿತೀವಲ್ಲ. ಸೊ ಎಂಟ್ರಿಗೆ ಕಾಣಿಸೋ ಬೋಗಿ S5 ನೋಡಿ, ಫುಲ್ಲು ಬನಾನಾ ಅಲ್ಲ ಮ್ಯಾಂಗೋ ಲೀವ್ಸು. ಆ ಡೋರಿಂದ ಆ ಡೋರ್ವರೆಗೂ ಫುಲ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇದೆಲ್ಲ ಬೋಗಿ ಫಾಲೋ ಮಾಡಿದರೆ ಚೆನ್ನಾಗಿರ್ತಿದೆ. ಅದು ಆ್ಯಕ್ಚುಲಿ ನೋಡಿದ್ರೆ ನೀವು ನೋಡಿ ಏನು ಖೂಬ್ಸೂರತವಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕೋಲ್ಡು, ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಲ್ಲ ಹುಷಾರಿಲ್ಲ. ಸೊ ಸ್ವಲ್ಪ ವರ್ಡ್ಸ್ ಎಲ್ಲ ಫಂಬಲ್ ಆಗ್ತಿದೆ, ಮಿಸ್ಟೇಕ್ ಆಗ್ತಿದೆ. ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ಸ್ವಲ್ಪ ಮಾತಾಡೋಕ್ಕಾಗ್ತಿಲ್ಲ. ಸೊ ಇದಕ್ಕೆ ತುಂಬ ಅಂದರೆ ತುಂಬ ವೆರಿ 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 ಸಾರಿ ಆ್ಯಕ್ಚುಲಿ. ಬಟ್ ಇದು ನೀವು ನೋಡಿ ಸಕ್ಕದಾಗಿ ಕಾಣಿಸ್ತಿದೆ. S5 ಆಚೆ ಕಡೆ ಡಿಸೈನ್ ಆ್ಯಕ್ಚುಲಿ. ಇಲ್ಲಿ ನೀವು ನೋಡೋಕೆ ಹೋದರೆ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ನಮ್ಮ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ. ಸೊ ನೀವೇನಾದರೂ ಇನಾಗ್ರೇಷನ್ಗೆ ಬಂದರೆ ಇದು ಸ್ಪೆಷಲ್ ಇದ್ದೇ ಇರುತ್ತೆ. ಎಲ್ಲ ಇನಾಗ್ರೇಷನ್ ನಾನು ನೋಡಿದ್ದೀನಿ. ಲೈಕ್ ಬ್ರೇಕ್ಫಾಸ್ಟ್ ಕಮ್ ಲಂಚು, ಇಲ್ಲಾಂದರೆ ಮಾರ್ನಿಂಗ್ ಇದಾದರೆ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಏನು ಡಿಶ್ ಅಂತ ನೋಡೋಕೆ ಹೋದರೆ ನಿಮಗೆ ಕೊಡ್ತಿರೋದು ಕೇಸರಿ ಬಾತು, ಉಪ್ಪಿಟ್ಟು. ಸೊ ಇದು ನಿಮ್ಗೆ ಏನಾದರೂ ತಿನ್ನಬೇಕಂದ್ರೆ ನೀವು ಇನಾಗ್ರೇಷನ್ ಬಂದು ಏನು ಲಿಮಿಟೇಷನ್ ಇಲ್ಲ. ನೀವು ಯಾರಾದರೂ ಇರಲಿ, ಯಾರು ಬೇಕಾದರೂ ಇರಲಿ, ನೀವು ಬಂದು ಆರಾಮಾಗಿ ತಿನ್ಬೋದು. ಬಟ್ ಪುಸ್ತಕಿಯಲ್ಲಿ ನಾನು ಕವರ್ ಮಾಡಿದಾಗ ಪಲಾವ್ ಅಥವಾ ವಾಂಗಿಬಾತ್ ಇತ್ತು. ಇಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಇದೆ. ಕೇಸರಿ ಬಾತ್ ಅಲ್ಲೂ ಇತ್ತು. ಸೊ ನೀವು ಬರೀ ಟ್ರೈನ್ ನೋಡೋಕ್ಕೂ ಬಂದರೆ, ಲೈಕ್ ಇನಾಗ್ರೇಷನ್ ಟ್ರೈನ್ ನೋಡೋಕ್ಕೂ ಬಂದರೆ ನೀವು ತಿನ್ಬೋದು. ಸೊ ಅದರಲ್ಲಿ ಏನು ಲಿಮಿಟೇಷನ್ ಇಲ್ಲ. ವೆರಿ ಹೈ ಅಫಿಷಿಯಲ್ಸು, ಲೋ ಅಫಿಷಿಯಲ್ಸ್, ಇವರು ಅವರು ಅಂತ ತಿನ್ಬೇಕಂತ ಹಂಗೆ ಏನು ಇರಲ್ಲ ಗುರು. ಯಾರು ಬೇಕಾದರೂ ಅವ್ರು ತಿನ್ಬೋದು ಅದನ್ನು. ಅದಕ್ಕೆ ನಾವು ಟ್ರಾವೆಲ್ ಮಾಡ್ತಿರೋದು S1ಅಲ್ಲಿ. ಸೊ ನಾನು ಇವಾಗ S4ಅಲ್ಲಿ ಬಂದುಬಿಟ್ಟಿದ್ದೀನಿ. S4 ಬಂದು ನಿಮಗೆ 2025 ಇಯರ್ ಮ್ಯಾನುಫ್ಯಾಕ್ಚರ್ಡು S4. ಸೊ ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ಬಿಡ್ತೀನಿ, ಸ್ಲೀಪರ್ದು AC ತೋರಿಸ್ತೀನಿ ಮುಂದೆ. ಸೊ ನೀವು ನೋಡೋಕೆ ಹೋದರೆ ಅಪ್ಪರು, ಮಿಡಿಲ್ಲು, ಲೋವರು, ಅಪ್ಪರ್, ಮಿಡಿಲ್, ಲೋವರು ಸಾಕಾಗಿದೆ ಇವರು. ಬಟ್ ಮಿರರ್ ಹೋಗಿದೆ ನೋಡಿ, ಮಿರರ್ ಹೊಡೆದೋಗಿದೆ. 25 ಇದು ಮ್ಯಾನುಫ್ಯಾಕ್ಚರ್ಡ್ ಮಿರರ್ ಹೆಂಗೆ ಹೋಗಿದೆ. ಇಲ್ಲಿ ನಿಮಗೆ 3 ಸಾಕೆಟ್ ಸಿಗುತ್ತೆ. ಸೊ ಎಲ್ಲ ನಿಮಗೆ ನೋಟಿಫಿಕೇಷನ್ ಎಲ್ಲ ಇರುತ್ತೆ. ಅಪ್ಪರ್ ಯಾವುದು, ಲೋವರ್ ಯಾವುದು, ನಂಬರ್ಸ್ ಎಲ್ಲ ಇರುತ್ತೆ. ಇಲ್ಲಿ ನಿಮಗೆ ಸೈಡ್ ಲೋವರು, ಸೈಡ್ ಅಪ್ಪರು, ಅಲ್ಲಿ 1 ಚಾರ್ಜರ್ ಅಷ್ಟೇ 2 ಸೀಟ್ಗೆ. ಇಲ್ಲಿ ನಿಮಗೆ 3 ಚಾರ್ಜ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಮ ಸೆಂಟ್ರಲೈಸ್ ಲೈಟ್ ಎಲ್ಲ ಸಿಗುತ್ತೆ. ಇದು ನೀವು ನೋಡೋಕೆ ಹೋದರೆ ಎಷ್ಟು ನಮಗೆ ದುರಂತೂ ಬೋಗಿ ಕೊಟ್ಬಿಟ್ಟಿದ್ದಾರೆ ಸ್ಲೀಪರ್ದು, 2019 ಮ್ಯಾನುಫ್ಯಾಕ್ಚರ್ಡು. ಸೊ ನಿಮ್ಗೆ ಇದರಲ್ಲಿ ಎಲ್ಲ ಸಿಗುತ್ತೆ, ದುರಂತೋ, LHB. ಹತ್ತು ಕಡೆ ನಮ್ಮ AC ಇದೆ. S1 ಇದೆ ನಮ್ಮದು ಸೀಟು, 2019 ಮ್ಯಾನುಫ್ಯಾಕ್ಚರ್ಡು. ಕ್ಲೈಮೇಟ್ ನೋಡಿ ಏನು ಸಕ್ಕದಾಗಿದೆ, ಡ್ರಿಝಲ್ ಆಗ್ತಿದೆ. ಮತ್ತು ನೋಡಿ ಅದು ಮೋಡ ಎಲ್ಲ ಕ್ಲೌಡ್ಸು ಸಕ್ಕದಂದರೆ ಸಕ್ಕದಾಗ್ತಿದೆ. ಇದೆಲ್ಲ ಪಾರ್ಕಿಂಗ್ ಮಾಡ್ತಿದ್ದಾರಾ ಇಲ್ಲಿ? ಓಕೆ, ಅಂದರೆ ಹೆವಿ ದೊಡ್ಡದು ಮಾಡ್ತಾರಲ್ಲ. ಹೆವಿ ಅಂದರೆ ಹೆವಿ ದೊಡ್ಡದು ಮಾಡ್ತಾರೆ ಸ್ಟೇಷನ್ನ. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಅಂದರೆ ಅಮೃತ್ ಭಾರತ್ ಸ್ಕೀಮಲ್ಲೇ ರೆನೋವೇಷನ್ ನಡೀತಿರೋದು ಇದು. ಬಟ್ ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್. ಸೊ ಸ್ಲೀಪರಿಂದ ನಾವು AC ಬಂದುಬಿಟ್ಟಿದ್ದೀವಿ. AC ಕೋಚ್ ನೋಡಿ 2016 ತುಂಬ ಅಲ್ಲಿದ್ದು ಕಾಣಿಸ್ತಿದೆ, ತುಂಬ ಅಂದರೆ ತುಂಬ ಅಲ್ಲಿದು. B1 ಯಾವುದೋ ಹೊಸದು ಕಾಣಿಸ್ತಿದೆ. ಸೊ ಸೇಮ್ ಪ್ಯಾಟರ್ನ್ ಅಂತೂ ಸೇಮ್ ಫಾಲೋ ಮಾಡಿದ್ದಾರೆ. ಲೈಕ್ ಮ್ಯಾರಿಗೋಲ್ಡ್ನ ಇಳಿಸಿದ್ದಾರೆ ಸ್ಟ್ರೇಟ್ ಲೈನಲ್ಲಿ. ಅಲ್ಲಿ ಸ್ವಲ್ಪ ಏನೋ ಆಗಿಬಿಟ್ಟಿದೆ, ಯಾರೋ ಎಳ್ಕೊಂಡ್ಬಿಟ್ಟಿದ್ದಾರೆ ಅನಿಸ್ತಿದೆ ಸೆಂಟ್ರಲ್ಲಿ. ಮತ್ತು ರೋಸದೆಲ್ಲ ಸೆಂಟ್ರಲ್ಲಿ ಅನಿಸಿದ್ದಾರೆ.
ಮತ್ತು ಸೇಮ್ ಗೇಟ್ ಹತ್ರ ನಿಮಗೆ ಬಾಳೆಕಂದು ಮತ್ತು ಮ್ಯಾಂಗೋ ಲೀವ್ಸ್ ಇಲ್ಲಿಲ್ಲ ಆ್ಯಕ್ಚುಲಿ. ಸೊ ಇದೇ ನೀವು ನೋಡ್ಬೋದು B4. ಸೊ ನಿಮಗೆ ಸ್ಲೀಪರ್ ಬಂದು 6 ಕೋಚ್ ಸಿಗುತ್ತೆ, ಮತ್ತು ಥರ್ಡ್ AC ಬಂದು 4 ಸಿಗುತ್ತೆ. ಮುಂದೆ ನಿಮಗೆ ಆಲ್ರೆಡಿ ನಾನು ನಿಮಗೆ 7 ಜನರಲ್ ಸಿಗುತ್ತೆ ಅಂತ ಹೇಳಿದ್ದೀನಿ. ಹಿಂದೆ ಹೋಗ್ಬಿಟ್ಟು ನೋಡೋಣ. ಹಿಂದೆ ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಹೋಗ್ಬೋದು, ಬಟ್ ಟೆನ್ಷನ್ ಏನಂದರೆ ಫುಲ್ಲು ನಮ್ಮ ಸ್ಟೇಷನ್ಗಿಂತ ದಾಟ್ಬಿಟ್ಟಿದೆ ಕೋಚಸ್ ಎಲ್ಲ. ಬನ್ನಿ B1 ಇಂಟೀರಿಯರ್ಸ್ ತೋರಿಸ್ತೀನಿ. 2025 ಇಯರ್ ಮ್ಯಾನುಫ್ಯಾಕ್ಚರ್ಡ್ ಇದು. ಸೊ ಇದು ಒಳಗಡೆ ಬಂದರೆ ಈ ಕೋಚ್ ಮಾತ್ರ 2025 ಇಯರ್ ಮ್ಯಾನುಫ್ಯಾಕ್ಚರ್ಡು B1. ಸೊ ನೀವು ನೋಡೋಕೋದ್ರೆ ಇದೆ ನಮ್ಮ ಇಂಟೀರಿಯರ್ಸು. ಸೇಮ್ ಸ್ಲೀಪರ್ ಥರ ನಿಮ್ಗೆ ಸಿಗುತ್ತೆ. ಅಪ್ಪರು, ಮಿಡಿಲು, ಲೋವರು ಸೇಮು. ಕಿಟಕಿ ಬಂದು ಇಲ್ಲಿ ನಿಮ್ಗೆ ಗ್ಲಾಸ್ ಕಿಟಕಿ ಸಿಗುತ್ತೆ, ಮಿರರ್ ನಿಮ್ಗೆ ಸಿಗುತ್ತೆ, ಹೊಡೆದೋಗಿಲ್ಲ. ಇದೊಂದು ಖುಷಿ. ಸೊ ನಿಮಗೆ ಐ ಗೆಸ್ ಓಕೆ 6 ಸೀಟಿಗೆ 6 ಚಾರ್ಜಿಂಗ್ ಸಾಕೆಟ್ ಇಲ್ಲ ಗುರು. ಓಕೆ, ಇಲ್ಲಿ 3 ಸೀಟ್ 6 ಸೀಟಿಗೆ 3 ಇಲ್ಲ, 2 4 ಕೆಳಗಡೆ ಇದೆಯಾ? ಇಲ್ಲ, 4 ಚಾರ್ಜಿಂಗ್ ಸಾಕೆಟ್ ಅಷ್ಟೇ. 25 ಇಯರ್ ಮ್ಯಾನುಫ್ಯಾಕ್ಚರ್ಡು 6 ಇರಬೇಕಲ್ಲ. 25 ಮ್ಯಾನುಫ್ಯಾಕ್ಚರ್ಡು 6 ಚಾರ್ಜಿಂಗ್ ಸಾಕೆಟ್ ಇರಬೇಕಲ್ಲ 6ಗೆ. ಇದ್ರಲ್ಲಿ 4 ಕೊಟ್ಟಿದ್ದಾರೆ. 6 ಓ, ಅಲ್ಲಿ 2 ಇದೆ. ಓಕೆ, ಸೊ ಅಲ್ಲಿ ನಾನು ಕನ್ಫ್ಯೂಸ್ ಆಗಿಬಿಡ್ತು. ಸೊ ಇಲ್ಲೆರಡು, ಸೊ ಇಲ್ಲೆರಡು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಸ್ಟ್ರಕ್ಚರಲ್ ಡಿಸೈನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ನನಗೂ ಕನ್ಫ್ಯೂಷನ್ ಆಯಿತು. ಮತ್ತು ಇದು ಕಡೆ ನಿಮಗೆ ಸೈಡ್ ಲೋವರು, ಸೈಡ್ ಅಪ್ಪರ್ ಸಿಗುತ್ತೆ. ಸೊ ಇದು 2 ಸೀಟಿಗೆ ನಿಮಗೆ 2 ಚಾರ್ಜಿಂಗ್ ಸಾಕೆಟ್, ಅಲ್ಲೊಂದು ಚಾರ್ಜಿಂಗ್ ಸಾಕೆಟು, ಅಲ್ಲೊಂದು ಚಾರ್ಜಿಂಗ್ ಸಾಕೆಟ್ ನಿಮಗೆ ಸಿಗುತ್ತೆ. ಸೇಮ್ ಸ್ಲೀಪರ್ ಥರನೇ ಇರುತ್ತೆ. ಇದರಲ್ಲಿ ಫಿಕ್ಸ್ಡ್ ಗ್ಲಾಸ್ ಇರುತ್ತೆ, ಮತ್ತು ಚಾರ್ಜಿಂಗ್ ಸಾಕೆಟ್ ಇದರಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ. ಸ್ಲೀಪರಲ್ಲಿ 3 ಸಿಗುತ್ತೆ, 25 ಮ್ಯಾನುಫ್ಯಾಕ್ಚರ್ಡು. ಮತ್ತು ಇಲ್ಲಿ ಆ್ಯಕ್ಚುಲಿ ಐ ಗೆಸ್ 21, 23 ಮ್ಯಾನುಫ್ಯಾಕ್ಚರ್ ಮೇಲೆ ನಿಮಗೆ ಎಲ್ಲ ಚಾರ್ಜಿಂಗ್ ಸಾಕೆಟ್ 6 ಸಿಗುತ್ತೆ ಇದು AC-ಗೆ. ಮತ್ತು ಸ್ಲೀಪರ್ಗೆ 3 ಸಿಗ್ತಾನೆ ಇರುತ್ತೆ. ಸ್ವಲ್ಪ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಇದು ಕೋಲ್ಡಿಂದ ಇಲ್ಲಿ ಫುಲ್ಲು ಬ್ರೈನ್ ಫ್ರೀಸ್ ಥರ ಆಗ್ತಿದೆ, ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಆಗ್ತಿಲ್ಲ ಅದು. ಮತ್ತು ನಿಮಗೆ ಇಲ್ಲಿ ಎಮರ್ಜೆನ್ಸಿ ಫುಲ್ ಕೊಡ್ತಾರೆ, ಇಲ್ಲಿ ಲಗೇಜ್ ಇರೋಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಚಿಕ್ಕಮಗಳೂರು ಬೋರ್ಡ್ ನೋಡ್ಬೋದು B1. ಇಲ್ಲಿ ನೀವು ನೋಡೋಕೆ ಹೋದರೆ ನಮ್ಮ A1, A2. ಸೊ ನಿಮಗೆ 2 ಸೆಕೆಂಡ್ AC ಸಿಗುತ್ತೆ, ಹಿಂದೆ ನಿಮ್ಗೆ ತಿರ್ಗಾ 2 ಜನರಲ್ ಸಿಗುತ್ತೆ. ಸೊ ಮಾತಾಡೋಕೆ ಹೋದರೆ ಇದೇನಕ್ಕೆ ಪ್ಲ್ಯಾಟ್ಫಾರ್ಮ್ ಆಚೆ ಹೋಗಿದೆ ಅಂದರೆ ನಮ್ಮ ಇನಾಗ್ರೇಷನ್ಗೋಸ್ಕರ ಟ್ರೈನ್ನ ಸ್ವಲ್ಪ ಹಿಂದೆ ಎಳ್ದಿದ್ದಾರೆ. ಯಾಕಂದರೆ ನಮ್ಮದು ಇನಾಗ್ರೇಷನ್ ಪ್ಲ್ಯಾಟ್ಫಾರ್ಮ್ ಇರೋದು ಎಲ್ಲ ಸನ್ಲೈಟ್ ಇನಾಗ್ರೇಷನ್ ಪ್ಲ್ಯಾಟ್ಫಾರ್ಮ್ ಸ್ವಲ್ಪ ಮುಂದೆ ಇದೆ. ಸೊ ಇನಾಗ್ರೇಷನ್ ಇರ್ತಿದ್ದಾರೆ ಅಂದರೆ ಕರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ಗೆ ಈ ಟ್ರೈನ್ ಸೆಟ್ ಆಗ್ತಿತ್ತು. ಇನಾಗ್ರೇಷನ್ಗೋಸ್ಕರ ನಮ್ಮದು 3 ನೀವು 5 ಅನ್ಬೋದು, 2 ಸೆಕೆಂಡ್ AC, 2 ಜನರಲ್ಲು, 1 SLR ಬಂದು ಪ್ಲ್ಯಾಟ್ಫಾರ್ಮ್ಗಿಂತ ಆಚೆ ಹೋಗಿದೆ. ಬಟ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ಏನಾದರೂ ಇನಾಗ್ರೇಷನ್ ಇರ್ತಿದ್ದಿಲ್ಲ ಅಂದರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇದು ಏನು ಚಿಂತೆ ನೀವು ಪಡೋಕ್ಕೆ ಹೋಗಬೇಡಿ ಆ್ಯಕ್ಚುಲಿ. ಇದು ಸದ್ಯಕ್ಕೆ ನಾನು ಸೆಕೆಂಡ್ AC ಒಳಗಡೆ ಬಂದುಬಿಟ್ಟಿದ್ದೀನಿ. ನಿಮ್ಮ ಸೆಕೆಂಡ್ AC ಇಂಟೀರಿಯರ್ಸ್ ತೋರಿಸ್ತೀನಿ. ಸೊ ಸೆಕೆಂಡ್ ACಯಲ್ಲಿ ಸೇಮ್ ಥರ್ಡ್ AC ಥರ ಫುಲ್ ಸೀಟ್ ಪ್ಯಾಕ್ ಇರುತ್ತೆ. AC ಕಂಪಾರ್ಟ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲೋದ್ರೆ ಇಲ್ಲಿ ನಿಮ್ಗೆ 3 ಸೀಟ್ ಸಿಗೋಲ್ಲ, 2 ಸೀಟ್ ಸಿಗೋದು, ಅಪ್ಪರು ಲೋವರ್ ಅಷ್ಟೇ. ಇದು ನೀವು ಸೋಫಾ ಥರ ನೀವು ನೋಡ್ಬೋದು. ಇದನ್ನು ನೀವು ಎಲ್ದುಬಿಟ್ಟು ಬೆಡ್ ಥರ ಮಾಡ್ಬೋದು. ಸೊ ಲಾಕ್ ಇದೆಯಾ? ಇಲ್ಲಿ ಲಾಕ್ ಇದೆ. ಸೊ ಇದನ್ನ ಬೆಡ್ ಥರ ಮಾಡಿದ್ರೆ ಇನ್ನೂ ಕಂಫರ್ಟಬಲ್ ನಿಮಗೆ ಇದು ಆಗುತ್ತೆ. 4 ಸೀಟ್ಗೆ 4 ಚಾರ್ಜಿಂಗ್ ಸಾಕೆಟ್ ಇದು ಕಡೆ ಸಿಗುತ್ತೆ. ಎಮರ್ಜೆನ್ಸಿ ಫುಲ್ಲು ಲಗೇಜ್ ಏರಿಯಾ ಇಲ್ಲಿ ಸ್ವಲ್ಪ ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಸೈಡ್ ಲೋವರು, ಸೈಡ್ ಅಪ್ಪರ್ ನಿಮ್ಗೆ ಇಲ್ಲಿ ಸಿಗುತ್ತೆ. 2 ಚಾರ್ಜಿಂಗ್ ಸಾಕೆಟ್ ಅವ್ರಿಗೂ ಸಿಗುತ್ತೆ ಆ್ಯಕ್ಚುಲಿ. ಸೊ ಇದು ಮಾತಾಡೋಕೆ ಹೋದರೆ ಸ್ಲೀಪರ್ಗಿಂತ ಕಂಫರ್ಟಬಲ್ ನಮ್ಮದು ಥರ್ಡ್ AC ಇರುತ್ತೆ. ಥರ್ಡ್ ACಗಿಂತ ಅತ್ಯಂತ ಕಂಫರ್ಟಬಲ್ ನಮ್ಮದು ಸೆಕೆಂಡ್ AC ಇರುತ್ತೆ. ಇದರಲ್ಲಿ ಫಸ್ಟ್ AC ಇಲ್ಲ. ಫಸ್ಟ್ AC ಇರ್ತಿದ್ರೆ ಅದಂತೂ ಕಂಫರ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು, ಹೇಳ್ತಿದ್ದೀನಿ. 10,000 ಸಬ್ಸ್ಕ್ರೈಬರ್ ಮಾಡಿಸಿ ಬೇಗನೆ ನಿಮಗೆ ನಾನು ನಮ್ಮ ಕರ್ನಾಟಕದ ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ಎಂಡ್ ಟು ಎಂಡ್ ಮಾಡ್ತೀನಿ. ಸೊ ಅದು 10,000 ಬೇಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೇ ಅದು ನಾನು ಎಂಡ್ ಟು ಎಂಡ್ ಜರ್ನಿ ಮಾಡೋದು ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ. ಸೊ ಇವಾಗ ನಾನು ಬ್ಯಾಕ್ ಸೈಡು ಜನರಲ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಎಲ್ಲ ಕೋಚಸ್ 2025 ಅಲ್ಲ, ಸ್ವಲ್ಪ 2025 ಇದೆ, 2024 ಇದೆ, 21 ಇದೆ, 18 ಇದೆ, 16 ಇದೆ, 12, 16, 14 ಆಗಿದೆ ಸರ್ ಲಾಸ್ಟ್ ನೋಡಿರೋದು, ಆ ಥರ ಇದೆ. ಸೊ ಇವಾಗ ಜನರಲಲ್ಲಿ ನಿಮ್ಗೆ ಇಂಟೀರಿಯರ್ಸ್ ತೋರಿಸೋದ್ರೆ ನಿಮ್ಗೆ 4 ಜನರಲ್ ಸಿಗುತ್ತೆ, ಹಿಂದೆ 2 ಮುಂದೆ 2 ಸಿಗುತ್ತೆ. ಸೊ ನೀವು ನೋಡ್ಬೋದು ಜನರಲಲ್ಲಿ ನಿಮ್ಗೆ ಈ ಥರ ಸಿಗುತ್ತೆ. ನಾರ್ಮಲ್ಲು ಅಪ್ಪರು ಲೋವರ್ ಸೇಮ್ ಆಗಿರುತ್ತೆ, ಬಟ್ ಇದು ಲೆಂತಿ ಆಗಿರುತ್ತೆ. ಸೊ ಇದ್ರಲ್ಲಿ ಜನ ಕೂತ್ಕೊಂಡು ಹೋಗ್ತಾರೆ. ಸೊ ಜನರಲ್ ರಶ್ ಆದರೆ ಕೂತ್ಕೊಂಡು ಹೋಗ್ತಾರೆ, ರಶ್ ಆಗಿಲ್ಲ ಅಂದರೆ ಮಲ್ಕೊಂಡು ಹೋಗ್ತಾರೆ ಈ 2 ಸೀಟಲ್ಲಿ. ಇಲ್ಲಂತೂ ಕಂಪಲ್ಸರಿ ಕೂತ್ಕೊಂಡೇ ಹೋಗ್ಬೇಕಾಗುತ್ತೆ. ಸೈಡ್ ಸೀಟಿಂಗ್ 2 ನಿಮ್ಗೆ ಸಿಗುತ್ತೆ. ಇದು ಫುಲ್ಲು ನಿಮಗೆ ಲಗೇಜ್ ಸ್ಪೇಸ್ ಹಿಲ್ಸ್ ಸಿಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ನಿಮಗೆ ಚಾರ್ಜಿಂಗ್ ಸಾಕೆಟ್ ಇಲ್ಲಿ 3 ಸಿಗ್ಬಿಡುತ್ತೆ. ಸೊ ಇದರಲ್ಲೂ ಇದ್ರಲ್ಲೂ ಜನ ಮಲ್ಕೊಂಡು ಹೋಗ್ತಾರೆ, ಜಾಗ ಇದ್ದಿಲ್ಲ ಅಂದರೆ ಜನ ಇದರಲ್ಲೂ ಕೂತ್ಕೊಂಡು ಹೋಗ್ತಾರೆ. ಬಟ್ ಕುಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಇದ್ದು ಕುಷನ್ ಹಾಡಿದೆ, ಓಕೆ ಪರವಾಗಿಲ್ಲ ಇದ್ರದ್ದು. ಸೊ ಇದೆ ನಮ್ಮ ಜನರಲ್ಲು ಕೋಚ್ ಕಾಂಪಿಟೇಷನು. 4 ನಿಮಗೆ ಜನರಲ್ ಸಿಗುತ್ತೆ, ಮುಂದೆ 2 ಹಿಂದೆ 2. ಎಮರ್ಜೆನ್ಸಿ ಚೇನ್ ಪೂಲ್ ಅಲ್ಲಿ ಸಿಗುತ್ತೆ, ಬೇರೆ ಎಲ್ಲ ನಾರ್ಮಲ್ಲು. ನಿಮಗೆ ಗೇಟ್ ಎಂಟ್ರಿ ಹತ್ರ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಗುತ್ತೆ. ಇದೆ ನಮ್ಮ ವಾಶ್ ಬೇಸಿನು, ಮಿರರು, ವಾಶ್ರೂಮ್ ಎಲ್ಲ ನಾನು ಆ್ಯಕ್ಚುಲಿ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಹೊಸ ಗಾಡಿ ಆಬ್ವಿಯಸ್ಲಿ ವಾಶ್ ಎಲ್ಲ ಚೆನ್ನಾಗಿ ಆಗಿ
ಬಂದಿರುತ್ತೆ. ಸೊ ವಾಶ್ರೂಮ್ ಎಲ್ಲ ಕ್ಲೀನ್ ಆಗಿದೆ, ನಾನು ಹೋಗಿದೆ ಒಳಗಡೆ. ಸೊ ಕ್ಲೀನ್ ಆಗಿದೆ. ತಿರ್ಗಾ ನಿಮ್ಗೆ ತೋರಿಸಿ ಏನು ಪ್ರಯೋಜನ ಇಲ್ಲ. ಯಾರಾದರೂ ಊಟ ಮಾಡ್ತಿದ್ರೆ ವಾಶ್ರೂಮ್ ತೋರಿಸ್ಬಿಟ್ರೆ ಚೆನ್ನಾಗಿರಲ್ಲ ಆ್ಯಕ್ಚುಲಿ. ಇದು ಅಪ್ರಾಕ್ಸಿಮೇಟ್ಲಿ 12:58 PM ನಮ್ಮ ಗಾಡಿದು ಇನಾಗ್ರೇಷನ್ ಆಗಿದೆ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನಿಂದ. ಇನಾಗ್ರಲ್ ಟೈಮಿಂಗ್ ಇದು 12 PM. ನಿಮ್ಗೆ ಗೊತ್ತು ಇನಾಗ್ರೇಷನ್ ಲೇಟ್ ಆಗುತ್ತೆ ಎಲ್ಲ. ಸೊ ಕಾರ್ಯಕ್ರಮ ಎಲ್ಲ ಮುಗಿದಿದೆ. ಇವಾಗ ವಿ ಸೋಮಣ್ಣ ಅವ್ರನ್ನ ನಿಮ್ಮನ್ನ ತೋರಿಸೋಣ ಮುಂದೆ ಸ್ವಲ್ಪ. ಲಡ್ಡು ತರ್ತೀವಿ, ಹಲ್ವಾ ತರಲ್ಲ. ಇದು ಒಫಿಷಿಯಲಿ ನಮ್ಮ ಚಿಕ್ಕಮಂಗ್ಳೂರಿನ ಮೊದಲ ರಿಸರ್ವೇಷನ್ ಟ್ರೈನು ಮತ್ತು ಚಿಕ್ಕಮಂಗ್ಳೂರಿನ ಮೊದಲ LHB ಕೋಚು ಇನಾಗ್ರೇಟ್ ಆಗಿಬಿಟ್ಟಿದೆ ನಮ್ಮ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನಿಂದ. ಇನಾಗ್ರೇಷನ್ ಆಗ್ತಿರೋದು ಫ್ರೈಡೇ 11 ಜುಲೈ. ಇನಾಗ್ರೇಷನ್ ಟೈಮ್ ಎಲ್ಲ 12 o'clock ಇತ್ತು, ಅದೆಲ್ಲ ಡಿಲೇ ಆಗೇ ಆಗುತ್ತೆ. ನಾನು ಇವಾಗ ಒಫಿಷಿಯಲ್ ಟೈಮ್ ಮಾತಾಡ್ಕೊಂಡು ಹೋದರೆ ಇದು ಥರ್ಸ್ಡೇ ತಿರುಪತಿಯಿಂದ. ಆ್ಯಕ್ಚುಲಿ ಮೇಂಟೆನೆನ್ಸ್ ಬಂದು ತಿರುಪತಿ, ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ. ಥರ್ಸ್ಡೇ ತಿರುಪತಿಯಿಂದ ಹೊರಟತ್ತೆ, ಮತ್ತು ನಿಮಗೆ ಫ್ರೈಡೇ ಬಂದು ಇಲ್ಲಿ ಚಿಕ್ಕಮಂಗ್ಳೂರು ಬರುತ್ತೆ. ಫ್ರೈಡೇ ಟೈಮಿಂಗ್ ಬಂದು ಫ್ರೈಡೇ ಇದು ಚಿಕ್ಕಮಂಗ್ಳೂರಿಂದ 5:30 PM ಇದು ಹೊರಟದೆ. ವೀಕ್ಲಿ ಎಕ್ಸ್ಪ್ರೆಸ್ಸು 5:30 PM ಇದು ಚಿಕ್ಕಮಂಗ್ಳೂರಿಂದ ಹೊರಟೋದು. ತುಂಬ ಬೆಸ್ಟ್ ಟೈಮಿಂಗ್ ಇದೆ, ಯಾಕಂದರೆ ಜನ ಚೆಕ್ಔಟ್ ಮಾಡಿಕೊಂಡು ಆರಾಮಾಗಿ ಟ್ರೈನ್ ಹತ್ಕೊಂಡ್ಬಿಟ್ಟು ಆರಾಮಾಗಿ ವಯ ಬೆಂಗಳೂರು ಹೋಗುತ್ತೆ. ಸೊ ಬೆಂಗಳೂರಿಗೆ ಆರಾಮಾಗಿ ರೀಚ್ ಆಗ್ತಾರೆ. ಜನ ನೋಡಿ ಮೇಲೆಯಿಂದ ವೀಡಿಯೋ ಮಾಡ್ತಾರೆ, ಮೇಲೆಯಿಂದ ನೋಡ್ತಿದ್ದಾರೆ. ವ್ಯೂ ನೋಡಿ ಏನು ಚಿಂದಿ ಆಗಿದೆ ಗುರು, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನೀವು ಈ ಟ್ರೈನಲ್ಲಿ ಏನಾದರೂ ಟ್ರಾವೆಲ್ ಮಾಡಿದ್ರೆ ರೆಗ್ಯುಲರ್ ರನ್ನಲ್ಲಿ ಎಂಜಾಯ್ ಮಾಡ್ತೀರಾ ನೀವು. ಆ್ಯಕ್ಚುಲಿ ಫುಲ್ ಎಂಜಾಯ್ ಮಾಡ್ತೀರಾ. ಚಿಂದಿ ಅಂದರೆ ಚಿಂದಿ ವ್ಯೂ ಇದೆ. ನೀವು ಆ ಸೈಡ್ ವ್ಯೂ ನೋಡಿದ್ರಿ, ಈ ಸೈಡ್ ವ್ಯೂ ನೋಡಿ. ಈ ಸೈಡ್ ವ್ಯೂನು ಸಾಕದಾಗಿದೆ ನೋಡಿ, ಏನು ಖೂಬ್ಸರತ್ತರವಾಗಿದೆ ವ್ಯೂ. ಎವ್ವಿ ಗುರು. ಲಾಸ್ಟ್ ಟೈಮ್ ನೈಟಲ್ಲಿ ಕವರ್ ಮಾಡಿದೆ, ಅಷ್ಟೊಂದು ಕಾಣಿಸಿಲ್ಲ ನಿಮ್ಗೆ. ಹೇಳಿದೆ ಡೇಯಲ್ಲಿ ಕವರ್ ಮಾಡ್ತೀನಿ. ಚಿಕ್ಕಮಂಗ್ಳೂರು ಯಶವಂತಪುರ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಚಿಕ್ಕಮಂಗ್ಳೂರು ತಿರುಪತಿ ಕವರ್ ಮಾಡ್ತೀನಿ. ಚಿಂದಿ ವ್ಯೂ ಮಾತ್ರ ಚಿಂದಿ ಆಗಿದೆ. ಇದು ಸದ್ಯಕ್ಕೆ ನಮ್ಮ ಚಿಕ್ಕಮಂಗ್ಳೂರಿಗೆ 3ನೇ ಗಾಡಿ. ಸೊ ನೋಡಿ ಏನು ಚಿಂದಿ ವ್ಯೂ ಅಂತೂ ಫುಲ್ ಸಾಕಾಗಿದೆ ಗುರು. ಸೊ 3ನೇ ಗಾಡಿ ಅಲ್ನಲ್ಲ, ಇಲ್ಲಿಂದ ಆಲ್ರೆಡಿ 2 ಗಾಡಿ ಓಡ್ತಿತ್ತು. ICF ಕೋಚ್ ಅದೆರಡು, ಇದು ಒಂದು LHB ಕೋಚು. ಗಾಡಿ ಬಗ್ಗೆ ಮಾತಾಡೋಕೆ ಹೋದರೆ ಫಸ್ಟ್ ಒಂದು ಬಂದು ಯಶವಂತಪುರ ಚಿಕ್ಕಮಂಗ್ಳೂರು, ಅದಾದಮೇಲೆ ಶಿವಮೊಗ್ಗ ಟೌನು ಚಿಕ್ಕಮಂಗ್ಳೂರು ಒಂದು ಗಾಡಿ. ನಮ್ಮದು ಇವಾಗ ಇದೊಂದು ತಿರುಪತಿ ಚಿಕ್ಕಮಂಗ್ಳೂರು ಗಾಡಿ. ಸೊ ಇದು 3ನೇ ಗಾಡಿ ನಮ್ಮ ಚಿಕ್ಕಮಂಗ್ಳೂರು ಕಡೆಗೆ. ಇದು ನಾವು ಕಣಿವೆಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೀವಿ. ನಮ್ಮ ಯಶವಂತಪುರ ಚಿಕ್ಕಮಂಗ್ಳೂರು ಮತ್ತು ಶಿವಮೊಗ್ಗ ಟೌನ್ ಚಿಕ್ಕಮಂಗ್ಳೂರು ಗಾಡಿ ಇಲ್ಲಿ ಸ್ಟಾಪ್ ಕೊಡುತ್ತೆ. ಬಟ್ ನಮ್ಮ ತಿರುಪತಿ ಚಿಕ್ಕಮಂಗ್ಳೂರು ತಿರುಪತಿ ಗಾಡಿ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಕೊಡೋಲ್ಲ. ರೆಡ್ ಟ್ರೈನ್ ಇಲ್ಲಿ ಸ್ಟಾಪ್ ಕೊಡುತ್ತೆ, ಇದು ಒಂದೇ ಟ್ರೈನು ಇಲ್ಲಿ ಸ್ಟಾಪ್ ಕೊಡೋಲ್ಲ. ಕಣಿವೆಹಳ್ಳಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ನೋಡಿ ಎಂಥ ಖೂಬ್ಸೂರತವಾದ ವ್ಯೂ ಇದೆ. ಆ್ಯಕ್ಚುಲಿ ಸಾಕದು ಬೆಟ್ಟ ವ್ಯೂ ಎಲ್ಲ. ಲಾಸ್ಟ್ ಟೈಮ್ ನಾನು ಇದ್ದೇ ವ್ಯೂ ರಾತ್ರಿ ನೋಡಿದೆ, ಫುಲ್ಲು ಸೈಕಾಗ್ಬಿಟ್ಟಿದೆ. ಇವಾಗ ಡೇ ಅಲ್ಲಿ ನೋಡ್ತೀನಿ ನೋಡಿ ಏನು ಚೆನ್ನಾಗಿ ಅನಿಸ್ತಿದೆ. ಬಹಳ ಸುಂದರವಾಗಿದೆ ಈ ರೂಟು. ಫಸ್ಟ್ ಟೈಮ್ ನಾನು ಡೇಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರೋದು. ಎಂಥ ಬಹಳ ಸುಂದರವಾಗಿದೆ ಅಂದರೆ ಫುಲ್ಲು ಫಿದಾಗ್ಬಿಟ್ಟಿದ್ದೀನಿ.
ಗಾಡಿ ಹಳೇದು ಈ ಕಡೆ ಮಾತ್ರ ಇದು ನಾವು ತಲುಪಿದ್ದೀವಿ ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ಟ್ಗೆ ಸಖರಾಯಪಟ್ಟಣ ರೈಲ್ವೆ ಸ್ಟೇಷನ್ಗೆ. ಡೈಲಿ ಅಲ್ಲ, ಪ್ರತಿ ಶುಕ್ರವಾರ ನಮ್ಮ ಟ್ರೈನ್ ಇದ್ಲಿ ಸಾಯಂಕಾಲ 6 ಗಂಟೆ 4 ನಿಮಿಷಕ್ಕೆ ಬರುತ್ತೆ. ನಿಮ್ಗೆ ಇಲ್ಲಿ 1 ನಿಮಿಷ ಸ್ಟಾಪ್ ಸಿಗುತ್ತೆ. 6 ಗಂಟೆ 5 ನಿಮಿಷಕ್ಕೆ ಸಾಯಂಕಾಲ ಹೊರಟ್ಬಿಡುತ್ತೆ. ಪ್ರತಿ ಶುಕ್ರವಾರ ತಿರ್ಗಾ ಮೈಂಡಲ್ಲಿ ಇಟ್ಕೊಂಡ್ರಿ. ಇದು ವೀಕ್ಲಿ ಎಕ್ಸ್ಪ್ರೆಸ್ಸು, ಇದು ಬಂದು ಡೈಲಿ ಟ್ರೈನ್ ಅಲ್ಲ. ಸ್ವಲ್ಪ ಮುಂದೆ ಹೋಗೋಣ ಬನ್ನಿ, ಏನೋ ಫಂಕ್ಷನ್ ಎಲ್ಲ ಇದೆ, ಸೊ ನೋಡೋಣ. ಸೊ ಇದು ಸಖರಾಯಪಟ್ಟಣದಲ್ಲಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಸ್ವೀಟ್ ಎಲ್ಲ ಹಂಚಿದ್ದಾರೆ. ಸೊ ನಮಗೂ ಕೊಟ್ಟಿದ್ದಾರೆ. ನಮ್ಮೊಬ್ಬರು ಸಬ್ಸ್ಕ್ರೈಬರ್, ರುದ್ರಾವೈ ಸಬ್ಸ್ಕ್ರೈಬರ್, ಅವರೇ ತೊಗೊಂಡ್ರು. ಸೊ ಅವ್ರು ತೊಗೊಂಡ್ಬಿಟ್ಟು ನಮಗೆ ಕೊಟ್ಟರು. ಸೊ ಇದೆಲ್ಲ ನೋಡಿ ಸ್ವಲ್ಪ ಖುಷಿ ಆಗುತ್ತೆ. ಪೂಜೆ ಎಲ್ಲ ಮಾಡ್ತಾರೆ, ಸ್ವೀಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತ. ಸೊ ಮೊದಲ ಕಮರ್ಷಿಯಲ್ ಹಾಲ್ಟು ಸಖರಾಯಪಟ್ಟಣ ಹೇಳ್ದಂಗೆ ನಾವು ಹೊರಟ್ಬಿಟ್ಟಿದ್ದೀವಿ. ಅವರು ಈ ಊರವರು ಸಖರಾಯಪಟ್ಟಣ, ಇಲ್ಲಿ ಈ ಊರವರು ಅವರು. ನಮ್ಮ ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ವೀಕ್ಲಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಬಿಸ್ಲಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಪ್ರತಿ ಶುಕ್ರವಾರ 6:17 PM ಸಾಯಂಕಾಲ ಇದು ಬಿಸ್ಲಹಳ್ಳಿಗೆ ಬರುತ್ತೆ. 1 ನಿಮಿಷ ಸ್ಟಾಪ್ ಅಷ್ಟೇ. 6:18ಗೆ ಇಲ್ಲಿಂದ ಹೊರಟ್ಬಿಡುತ್ತೆ ಬಿಸ್ಲಹಳ್ಳಿ ರೈಲ್ವೆ ಸ್ಟೇಷನಿಂದ ಪ್ರತಿ ಶುಕ್ರವಾರ. ಬನ್ನಿ ತಿರ್ಗಾ ಇಲ್ಲೋಗಿ ನೋಡೋಣ ಏನು ಫಂಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಇದು ಬಿಸ್ಲಹಳ್ಳಿಯಲ್ಲಿ ನೀವು ನೋಡ್ರಿ ಇನಾಗ್ರೇಷನ್ ಪೂಜೆ ಇದೆ ಎಲ್ಲ ನೋಡಿ ಸಕ್ಕದಾಗಿ ಫೀಲ್ ಆಗುತ್ತೆ. ಸಕ್ಕದಂದ್ರೆ ಸಕ್ಕದಾಗಿ ಫೀಲ್ ಆಗುತ್ತೆ. ನಾನು ಹೋಗ್ತಿದ್ದೀನಿ ಇವಾಗ ಕೋಚ್ ಹತ್ರ, ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲೋರ್ಗೆ ಪೂಜೆ ಮಾಡ್ತಾರೆ, ಅದು ಫುಲ್ ನಿಮಗೆ ಇನಾಗ್ರೇಷನ್ ಸ್ಪೆಷಲ್ ತೋರಿಸ್ಕೊಂಡು ಹೋಗ್ತೀರಣ್ಣ. ಸದ್ಯಕ್ಕೆ ಸ್ಲೀಪರ್ ಕ್ಲಾಸ್ ನಮ್ಮದು ಟಿಕೆಟ್ ಬುಕ್ ಆಗಿದೆ. ಬಟ್ ನಾನು ಸದ್ಯಕ್ಕೆ ಜನರಲ್ ಟ್ರಾವೆಲ್ ಮಾಡ್ತೀನಿ, ಯಾಕಂದರೆ ಫಟಾಫಟ್ ಲೋಕೋಮೋಟಿವ್ ಹತ್ರ ಹೋಗ್ಬೋದು. ಗುರು ಈ ರೂಟ್ ವ್ಯೂಸು ಎಷ್ಟು ಹೇಳಿದ್ರೆ ಕೂಡ ಕಡಿಮೆನೇ ಗುರು. ಸೀರಿಯಸ್ ಆಗಿ ಎಂಥ ಖೂಬಸೂರತವಾದ ರೂಟ್ ಇದೆ. ಹೆಂಗೆ ನಾನು ಈ ರೂಟ್ ಮಿಸ್ ಮಾಡಿಬಿಟ್ಟು ಡೇಲ್ ಕವರ್ ಮಾಡೋಕ್ಕೆ ಇವಾಗ ಯೋಚನೆ ಮಾಡ್ತೀನಿ. ಬಟ್ ಇವಾಗ ಫೈನಲಿ ಕವರ್ ಆಗ್ತಿದೆ.
ಲೈನ್ ನೋಡ್ಬೋದು, ಅದು ನಮ್ಮ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನು. ಸೊ ಇವಾಗ ನಾವು ಮರ್ಜ್ ಆಗ್ತೀವಿ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನ್ಗೆ. ಎಲ್ಲಿ? ಕಡೂರು ಜಂಕ್ಷನ್ ಹತ್ರ. ಗುರುಗಳೇ, ಸದ್ಯಕ್ಕೆ ನಾವು ತಲುಪಿದ್ದೀವಿ ಕಡೂರು ಜಂಕ್ಷನ್ಗೆ. ಇಲ್ಲಿ ಪ್ರತಿ ಶುಕ್ರವಾರ ನಮ್ಮ ಈ ಟ್ರೈನ್ ಬರೋದು 6 ಗಂಟೆ 28 ನಿಮಿಷಕ್ಕೆ. ಸೊ ಇಲ್ಲಿ ನಿಮಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. 6 ಗಂಟೆ 30 ನಿಮಿಷಕ್ಕೆ ಇಲ್ಲಿಂದ ಹೊರಟ್ಬಿಡುತ್ತೆ. ನಮ್ಮದು ರಿವರ್ಸಲ್ಲು ಕಡೂರು ಜಂಕ್ಷನಲ್ಲಿ ಆಗಲ್ಲ. ಏನು ಕಾರಣ ಅಂದರೆ ಕಡೂರು ಜಂಕ್ಷನಲ್ಲಿ ಇರೋದು 2 ಪ್ಲ್ಯಾಟ್ಫಾರ್ಮು. ಸೊ ಅದಕ್ಕೆ ನಾವು ರಿವರ್ಸಲ್ ತೊಗೊಳೋದು ಬೀರೂರು ಜಂಕ್ಷನ್ ಹತ್ರ, ಯಾಕಂದರೆ 3 ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಅಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ರಿವರ್ಸಲ್ಗೆ. ಯಾಕಂದರೆ ಇಲ್ಲಿ ಬರೋದು 6:28ಗೆ. ಸೊ ಅವಾಗ ಮೇ ಬಿ ಏನೋ ಟ್ರೈನ್ದು ಇರ್ಬೋದು. ಅದಕ್ಕೆ ಬೀರೂರು ಜಂಕ್ಷನಲ್ಲಿ 3 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಅಲ್ಲಿ ಏನಾದರೂ ರಿವರ್ಸಲ್ ಮಾಡಿದ್ರೆ ಏನೂ ತೊಂದರೆ ಬರೋಲ್ಲ. ಸೊ ಅದಕ್ಕೆ ಇಲ್ಲಿ ನೀವು ಚಿಕ್ಕಮಗಳೂರಿಂದ ಬಂದರೆ ಕಡೂರಿಗೆ ಸ್ಟಾಪ್ ಸಿಗುತ್ತೆ. ಬೀರೂರಿಗೆ ಹೋಗ್ತೀವಿ, ಬೀರೂರು ಹತ್ರ ರಿವರ್ಸಲ್ ತೊಗೊತೀವಿ. ಅಲ್ಲಿಂದ ರಿವರ್ಸಲ್ ಬರುವಾಗ ನಮಗೆ ಕಡೂರಲ್ಲಿ ಸ್ಟಾಪ್ ಸಿಗೋಲ್ಲ. ಸೊ ಇದೊಂದು ಗುರುತು ಇಟ್ಕೊಳ್ಳಿ. ಇದು ಹೆಂಗೆ ಗೊತ್ತಾ, ನಮ್ಮದು ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಇದೆಯಲ್ಲ, ಮಂಗಳೂರು ಜಂಕ್ಷನ್ಗೆ ಹೋಗುತ್ತೆ. ಮಂಗಳೂರು ಜಂಕ್ಷನ್ಗೆ ಹೋಗ್ಬಿಟ್ಟು ಮಂಗಳೂರು ಸೆಂಟ್ರಲ್ಗೆ ಹೋಗುತ್ತೆ. ಮಂಗಳೂರು ಜಂಕ್ಷನ್ ಸ್ಟಾಪ್ ಕೊಟ್ಟು ಮಂಗಳೂರು ಸೆಂಟ್ರಲ್ಗೆ ಹೋಗುತ್ತೆ. ಅಲ್ಲಿಂದ ತಿರ್ಗಾ ವಾಪಸ್ಸು ನಮ್ಮ ಮುರುಡೇಶ್ವರ ಕಡೆ ಹೋಗುತ್ತೆ. ಬಟ್ ಮಂಗಳೂರು ಜಂಕ್ಷನಲ್ಲಿ ಅಲ್ಲಿ ಸ್ಟಾಪ್ ಕೊಡೋಲ್ಲ. ಸೇಮ್ ಥಿಯರಿ ಇಲ್ಲೂ ಇಂಪ್ಲೈ ಆಗುತ್ತೆ. ಸಿಗೋಣ ಬಾಯ್. ಸೊ ಇದು ನಾವು ಡಿಪಾರ್ಚರ್ ತೊಗೊಂಡಿದ್ವಿ ಕಡೂರು ಜಂಕ್ಷನ್ನಿಂದ. ಪ್ಲಾಟ್ಫಾರ್ಮ್ ನಂಬರ್ 5 ಗುರುಗಳೇ, ನಾವು ಸದ್ಯಕ್ಕೆ ತಲುಪಿದ್ವಿ ಬೀರೂರು ಜಂಕ್ಷನ್ಗೆ. ಒಂದು ತಪ್ಪು ಏನಾಯ್ತಂದರೆ, ನಾನು ಬೀರೂರು ಜಂಕ್ಷನಲ್ಲಿ 3 ಪ್ಲ್ಯಾಟ್ಫಾರ್ಮ್ ಇರೋದಂತ ಅನ್ಕೊಂಡ್ಬಿಟ್ಟಿದೆ. ನಮ್ಮ ಗೆಳೆಯ ಸುಹಾಸ್ ಅವರು ಅಂದಿದ್ದಾರೆ 5 ಪ್ಲ್ಯಾಟ್ಫಾರ್ಮ್ ಇದೆ. ನನ್ನಿಂದ ತಪ್ಪಾಯ್ತು, ನಾನು 3 ಅನ್ಕೊಂಡಿದ್ದೀನಿ. 5 ಪ್ಲ್ಯಾಟ್ಫಾರ್ಮ್ ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ರಿವರ್ಸಲ್ಗೆ ಈಸಿ ಆಗಲಿ ಅಂತ ನಾವು ಬೀರೂರು ಜಂಕ್ಷನ್ ಬಂದಿರೋದು. ಪ್ರತಿ ಶುಕ್ರವಾರ 6:45 ಸಾಯಂಕಾಲ ನಮ್ಮ ಟ್ರೈನು ಬೀರೂರು ಜಂಕ್ಷನ್ ಬರುತ್ತೆ. 20 ನಿಮಿಷ ಸ್ಟಾಪ್ ಕೊಡುತ್ತೆ. 7:05 ಇಲ್ಲಿಂದ ಹೊರಡೋ ಟೈಮು. 20 ನಿಮಿಷ ಸ್ಟಾಪ್ ಏನಾಕಿದ್ರೆ ನಮ್ಮ ಲೋಕೋ ರಿವರ್ಸಲ್ ಆಗುತ್ತೆ. ಈ ಸೈಡ್ ಇದ್ದಿದ್ದು ಲೋಕೋ ಇವಾಗ ಈ ಸೈಡ್ ಹೋಗುತ್ತೆ. ಹುಬ್ಳಿ ಸೈಡ್ ಇದ್ದಿದ್ದು ಇವಾಗ ಬೆಂಗಳೂರು ಸೈಡ್ ಆಗುತ್ತೆ. ಯಾಕಂದರೆ ನಾವು ಬೆಂಗಳೂರು ತಿರುಪತಿಗೆ ನಮ್ಮ ಟ್ರೈನ್ ಹೋಗೋದು. ಬೀರೂರಲ್ಲಿ ರಶ್ ಜಾಸ್ತಿ ಇತ್ತು. ಇಲ್ಲಿಂದ ಪ್ರಯಾಣ ಮಾಡೋರು ತಿರುಪತಿಗೆ ಎಷ್ಟು ಜಾಸ್ತಿ ಜನ ಇದ್ದಾರೆ. ಸೊ ಇದರಲ್ಲಿ ನಾನು ರಶ್ ಸ್ವಲ್ಪ ಜಾಸ್ತಿ ನೋಡಿದೆ ಆ್ಯಕ್ಚುಲಿ. ಬೀರೂರಲ್ಲಿ ನಮ್ಮ ಮಿಥುನವರು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಹಾಸನ್ ರೈಲ್ ಫ್ಯಾನ್ ಅಲ್ವಾ ಇವರು? ಹಾಸನ್ ರೈಲ್ ಫ್ಯಾನ್ ಇವರು. ಸೊ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಬ್ರೋ. ಇವಾಗ ಇವರು ಆ್ಯಕ್ಚುಲಿ ಶಿವಮೊಗ್ಗ ಹೋಗ್ತಿದ್ದಾರೆ, ಶಿವಮೊಗ್ಗ ಟೌನ್ಗೆ. ಸೊ ಬ್ರೋ ಹೆಂಗೆ ಅನಿಸ್ತಿದೆ ಇದು? ನೀವು ಈ ಟ್ರೈನ್ ನೋಡೋಕೆ ಬಂದ್ರಾ ಅಥವಾ ಏನು? ಓಕೆ ತುಂಬ ಖುಷಿ ಆಯ್ತು ಬ್ರೋ. ತುಂಬ ನೀವು ಹಾಸನವರಾ? ಪ್ರಾಪರ್ ಹಾಸನವರು. ಇವಾಗ ಶಿವಮೊಗ್ಗ ಹೋಗ್ತಿರೋದು? ಅಜ್ಜಿ ಮನೆನಾ? ಸರಿ ಬ್ರೋ. ಸೊ ಬೀರೂರು ಜಂಕ್ಷನಲ್ಲಿ ನೀವು ನಮ್ಮ ಲೋಕೋಮೋಟಿವ್ ನೋಡಿದ್ರಿ, ರಿವರ್ಸಲ್ ಹೋಗ್ತಿದೆ. ಮತ್ತು ಇಲ್ಲಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಅವ್ರು ಸಿಕ್ಕಿದ್ದಾರೆ. ಬ್ರೋ ನಿಮ್ಮ ಹೆಸರು? ರಾಕೇಶ್ ಅಂತ. ನೀವು ರೈಲ್ ಫ್ಯಾನಾ ಅಥವಾ? ರೈಲ್ ಫ್ಯಾನು. ಎಲ್ಲಿ? ಓ ಶಿವಮೊಗ್ಗ ಟೌನ್. ಓ ಸುಮಾರು ಜನ ಶಿವಮೊಗ್ಗ ಅವ್ರು ಇಲ್ಲಿ ಬರ್ತಿದ್ದಾರೆ. ಸೊ ನೀವು ಹೆಂಗೆ ಸ್ಪೆಷಲಾಗಿ ಇದನ್ನು ನೋಡೋಕೆ ಬಂದ್ರೆ ಅಥವಾ? ಓಕೆ, ಹೌದಾ? ತುಂಬ ಖುಷಿ ಆಯ್ತು ಬ್ರೋ ನಿಮ್ಮ. ತುಂಬ ಖುಷಿ ಆಯಿತು ಗುರು. ನಮ್ಮ ಕಪ್ಲಿಂಗ್ ಹತ್ತು ಕಡೆ ಆಗ್ತಿದೆ ಲೋಕೋದು. ಮತ್ತು ಇಲ್ಲಿ ಬೀರೂರು ಜಂಕ್ಷನ್ ನೋಡಿ ಏನು ಸುಂದರವಾಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 4, 5 ನಾವು ಇದ್ದೀವಿ. ಸಕ್ಕದ ಈ ಮರ ನೋಡಿ ಸಕ್ಕದಾಗಿ ಕಾಣಿಸ್ತಿದೆ. ಸೀರಿಯಸ್ಲಿ ತುಂಬ ಸುಂದರವಾಗಿದೆ. ತುಂಬ ಅಂದರೆ ತುಂಬ ಸುಂದರವಾಗಿ. ಈ ಥರ ಮರ ಎಲ್ಲ ಮೇಂಟೈನ್ ಮಾಡಬೇಕು. ಇಲ್ಲಿ ಸ್ವಲ್ಪ ಡರ್ಟ್ ಇದೆ, ಅದೆಲ್ಲ ಕ್ಲೀನ್ ಮಾಡಬೇಕು ಆ್ಯಕ್ಚುಲಿ. ಮೇ ಬಿ ಗಾಳಿಯಿಂದ ಅದು ಬಿದ್ದೋಗಿರ್ಬೋದು, ಯಾಕೆಂದರೆ ಜೋರು ಗಾಳಿ ಇತ್ತು. ಬಟ್ ಸಕ್ಕದ ಈ ಥರ ಇರಬೇಕು. ಮರ ಎಲ್ಲ ಸ್ವಲ್ಪ ಶ್ಯಾಡೋ ಎಲ್ಲ ಇರಬೇಕು. ಸಕ್ಕತ್ ನ್ಯಾಚುರಲ್ ಮರ ಶ್ಯಾಡೋ ಇರುತ್ತಲ್ಲ, ಸಕ್ಕತ್ ಅಂದರೆ ಸಕ್ಕದಾಗಿ ಕಾಣಿಸ್ತಿದೆ. ಇದು ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ.
ಬೀರೂರ್ದು. ಇದು ಫೈನಲಿ ನಾವು ಹೊರಟ್ಬಿಟ್ಟಿದ್ದೀವಿ ಬೀರೂರು ಜಂಕ್ಷನಿಂದ. ಆ್ಯಕ್ಚುಲಿ ಸ್ಪೆಷಲ್ ಜರ್ನಿ ಅಲ್ವಾ ಇವತ್ತು, ಸೊ ಅದಕ್ಕೆ ಸ್ವಲ್ಪ ಲೈಕ್ ಬೇಗ ಬಂದುಬಿಟ್ರಿ. ಸೊ ಪ್ರಾಪರ್ ಟೈಮ್ಗೆ ಹೊರಟಿದ್ದೀವಿ ಇಲ್ಲಿಂದ. ನಾನು ನಿಮಗೆ ಆ್ಯಕ್ಚುಲಿ ಏನಂದರೆ ಸ್ಪೆಷಲ್ ಟೈಮಿಂಗ್ ಏನೂ ಮೆನ್ಷನ್ ಮಾಡ್ತಿಲ್ಲ, ಯಾಕಂದರೆ ಸ್ಪೆಷಲ್ ಟೈಮಿಂಗ್ ಮೆನ್ಷನ್ ಮಾಡಿ ಏನೂ ಯೂಸ್ ಇಲ್ಲ. ಕಮರ್ಷಿಯಲಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಟೈಮಿಂಗ್ಸು ಆ ಟೈಮಿಂಗ್ ಸ್ಪೆಸಿಫೈ ಮಾಡಿದ್ರೆ ಕರೆಕ್ಟ್ ಆಯಿತು. ಅದಕ್ಕೆ ನಾನು ಕಮರ್ಷಿಯಲ್ ಟೈಮಿಂಗ್ ನಿಮಗೆಲ್ಲ ಸ್ಪೆಸಿಫೈ ಮಾಡ್ತಿದ್ದೀನಿ. ಇದು ನಮ್ಗೆ ಆ್ಯಕ್ಚುಲಿ ಒಂದು ಗುಡೀಸ್ ಟೈಪ್ ಕೊಟ್ಟಿದ್ದಾರೆ, ಗುಡೀಸ್ ಅಲ್ಲ, ಒಂದು ಸ್ನ್ಯಾಕ್ ಬಾಕ್ಸ್ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ವೀಡಿಯೋಲಿ ನಾವೆಲ್ಲ ಹ್ಯಾಂಡ್ ಓವರ್ ಮಾಡ್ತಿದ್ರು ಅವರು. ಸೊ ನಿಮ್ಮನ್ನ ತೋರ್ಸೋಕೆ ಹೋದರೆ ಇದರಲ್ಲಿ ನೀವು ನೋಡೋಕೆ ಹೋದರೆ ಒಂದು ಚಿಪ್ಸ್ ಇದೆ, ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಇದೆ, ಅದಾದಮೇಲೆ ಮ್ಯಾಂಗೋ ಫ್ರೂಟಿ ಜ್ಯೂಸ್ ಇದೆ, ಅದಾದಮೇಲೆ ಇದೊಂದು ಕುಚ್ ಆಲ್ ಇನ್ ಒನ್ ಕುಚ್ ಅಂತ ಇದೆ. ಸೊ ಇದೆಲ್ಲ ನೀವು ಅನ್ಕೊತಿರ್ಬೋದು ಇದೆಲ್ಲ ಏನಕ್ಕೆ ತೋರಿಸ್ತಾನೆ, ಇದೆಲ್ಲ ಒಂದು ಸ್ವಲ್ಪ ಕೊಡ್ತಾರಲ್ಲ ಈ ಥರ ಎಲ್ಲ ಸ್ವಲ್ಪ ಪ್ರೀತಿಯಾಗಿ. ಸೊ ಇದೆಲ್ಲ ತುಂಬ ಖುಷಿ ಆಗುತ್ತೆ. ಬನ್ನಿ ಕೊಟ್ಟವರಲ್ಲ ಖಾಲಿ ಮಾಡ್ಬಿಡೋಣ ಇವಾಗ ತಿಂದ್ಬಿಟ್ಟು. ನಮ್ಮ ರುದ್ರ ಆಲ್ರೆಡಿ ಬ್ಯಾಟಿಂಗ್ ಶುರು. ಮಾಮ್ಸ್ ಮ್ಯಾಜಿಕ್ ಆ್ಯಕ್ಚುಲಿ. ಓ ಸೋನ್ ಪಪ್ಡಿನೂ ಇತ್ತಾ? 2 ಸೋನ್ ಪಪ್ಡಿ ಒಂದೇ ಒಬ್ಬನೇ. ಓ ಅಂದರೆ ನಮ್ಮ ಹ್ಯಾಂಪರ್ಗೆ ಸೋನ್ ಪಪ್ಡಿ ಇಲ್ಲ ಸದ್ಯಕ್ಕೆ, ಅದಕ್ಕೆ ನಂಗೆ ತಗೋ ಅಂತ ಕೊಟ್ಟ ಬ್ರೋ ಸೋನ್ ಪಪ್ಡಿ. ಅದ್ರಲ್ಲಿ ಎಷ್ಟಿತ್ತು ಹೇಳಿ, ಪ್ರಸಾದ ಕೊಟ್ಟಂಗೆ ಇಷ್ಟು ಕೊಟ್ಟ. ಆಮೇಲೆ ತಿಂದಲ್ಲ ಅಂತ ತುಂಬಿಟ್ಟ ಫುಲ್ಲು. ಯಾಕೆ ಸುಹಾಸ್? ಪೂರ್ತಿ ಅವ್ನಿಗೆ ಸಾಕು, ಅವ್ನು ಸ್ವೀಟ್ ಕಮ್ಮಿ ತಿನ್ನೋದು. ಹೌದಾ? ಇವಾಗ ಇದು ಸ್ವೀಟ್ ಇದೆಯಲ್ಲ ಅದು ಸ್ವೀಟು. ಈಗ ನಾವು ಮೈಸೂರು ಜೈಪುರ್ಗೆ ಹೋಗಿದ್ವಿ, ಊಟ ಇಷ್ಟಿಷ್ಟು ತರಿಸಿದ್ದ ನಾಗ್ಪುರಿಂದ 3 ಜಾಮೂನು ಹಿಂಗೆ ವಿಡಿಯೋ ಮಾಡೋದು, ಅದು ವಾಪಸ್ ಕೊಡೋದು ಅಷ್ಟೇ. ಅದ್ರಲ್ಲಿ ಏನ್ ಸ್ವೀಟ್ ತಿಂದಿಲ್ಲ ಕೇಳಿ, ಅದೇನೇನೋ ತಿಂದ್ವಲ್ಲ. ಜಾಮೂನ್ ತಿಂದ್ವಿ, ಆರೆಂಜ್ ಬರ್ಫಿ ಇಬ್ರೆ 2 ಬಾಕ್ಸ್ ತಿಂದ್ವಿ. ನನ್ನ ಬಾಯಿಗೆ ಇವಾಗ ನೀರು ಬರ್ತಿದ್ದಾನ. ಅದೇನೋ ಶ್ರೀಖಂಡ್ ತಿಂದ್ವಿ, ರಬಡಿ ತಿಂದ್ವಿ. ಬಟ್ ಜಾಮೂನ್ ಮಾಂಡವಿ ಚೆನ್ನಾಗಿರುತ್ತೆ, ಮಾಂಡವಿ ಬೀಟ್ ಮಾಡೋಕ್ಕಾಗಲ್ಲ ಜಾಮೂನ್. ನಾವು ಈ ಕಟ್ರಿಂಗ್ ಆರ್ಡರ್ ಮಾಡಿದ್ವಿ. ಟ್ರೈನ್ ನಂದಿರಾಮ್ಸು ಮತ್ತೆ ಅಯೋಧ್ಯ ವೆಜ್ ರೆಸ್ಟೋರೆಂಟ್. ಓಕೆ 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 ನಮ್ಗೆ ಬೆಸ್ಟ್. ಸಾಕು ನನ್ನ ಬಾಯಿಗೆ ಆ್ಯಕ್ಚುಲಿ ನೀರು ಬರ್ತಿದೆ, ಸಾಕು ಕೇಳಿರೋದು ಆ್ಯಕ್ಚುಲಿ. ಸೊ ಇದು ಕಡೂರಲ್ಲಿ ರಿವರ್ಸಲ್ಲಿ ಆದಮೇಲೆ ಸ್ಟಾಪ್ ಇದ್ದಿಲ್ಲ, ಬಟ್ ಸ್ವಲ್ಪ ನಿಮಿಷಕ್ಕೆ ಸ್ಟಾಪ್ ಕೊಟ್ಬಿಟ್ಟು ಫ್ಯೂ ಸೆಕೆಂಡ್ಸ್ಗೆ ಆಲ್ರೆಡಿ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ಸ್ಟಾಪ್ ಇಲ್ಲ ರಿವರ್ಸಲ್ಲಿ ಆದಮೇಲೆ ಒಫಿಷಿಯಲಲ್ಲಿ. ಚಿಕ್ಕಮಂಗ್ಳೂರು ಲೈನ್ ಡೈವರ್ಷನ್. ಹುಬ್ಳಿ ಬೆಂಗಳೂರು ಮೇನ್ ಲೈನ್. ನಮ್ಮ ಚಿಕ್ಕಮಂಗ್ಳೂರು ತಿರುಪತಿ ಗಾಡಿ ಸದ್ಯಕ್ಕೆ ತಲುಪಿದೆ ದೇವನೂರು ರೈಲ್ವೆ ಸ್ಟೇಷನ್ಗೆ. ಪ್ರತಿ ಶುಕ್ರವಾರ 7:25 PM ದೇವನೂರಿಗೆ ಬರುತ್ತೆ. 2 ನಿಮಿಷ ಸ್ಟಾಪ್ ಕೊಟ್ಟು ನಾವು ಹೊರಟ್ಬಿಡ್ತೀವಿ ದೇವನೂರಿಂದ 7:27 PM ಪ್ರತಿ ಶುಕ್ರವಾರ. ಬಟ್ ಇಲ್ಲಿ ಯಾಕೋ ನನಗೆ ಅಷ್ಟೊಂದು ರಶ್ ಏನು ಕಾಣಿಸ್ಲೇ ಇಲ್ಲ ಆ್ಯಕ್ಚುಲಿ. ನಾನೇನೋ ಇಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾರೆ, ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ. ಯಾಕಂದರೆ ಐ ಗೆಸ್ ಕೋವಿಡ್ ಮುಂಚೆ ಇಲ್ಲಿ ಸುಮಾರು ಟ್ರೈನ್ ಸ್ಟಾಪ್ ಮಾಡ್ತಿತ್ತು, ಕೋವಿಡ್ ಆದಮೇಲೆ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ದೇವನೂರವ್ರಿಗೆ ಒಂದು ಸ್ಪೆಷಲಾಗಿ ಇದನ್ನು ಸ್ಟಾಪ್ ಕೊಟ್ಟರು, ಬಟ್ ಅಷ್ಟೊಂದು ಜನ ಬರಲಿಲ್ಲ ಆ್ಯಕ್ಚುಲಿ ದೇವನೂರಿಗೆ, ಲೈಕ್ ಸಿ ಆಫ್ ಮಾಡೋಕ್ಕೆ ಟ್ರೈನ್ನ ಎಲ್ಲ.
ನಮ್ಮ ಟ್ರೈನ್ ನಂಬರ್ 17424 ಚಿಕ್ಕಮಂಗ್ಳೂರು ತಿರುಪತಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಅರಸೀಕೆರೆ ಜಂಕ್ಷನ್ಗೆ. ಕಮರ್ಷಿಯಲ್ ಟೈಮಲ್ಲಿ ಪ್ರತಿ ಶುಕ್ರವಾರ 7:50 PM ಇಲ್ಲಿ ತಲುಪತ್ತೆ. ಇಲ್ಲಿ ನಿಮಗೆ 20 ನಿಮಿಷ ಸ್ಟಾಪ್ ಸಿಗುತ್ತೆ. 8:10 ಇಲ್ಲಿಂದ ಹೊರಡುವ ಟೈಮು. ಏನಕ್ಕೆ ಸ್ಟಾಪ್ ಅಂದರೆ ಇಲ್ಲಿ ಕ್ರೂ ಚೇಂಜ್ ಆಗ್ತಾರೆ, ಅದೊಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನಂದರೆ ಫಸ್ಟ್ ವಾಟ್ರಿಂಗ್ ಪಾಯಿಂಟು ನಮ್ಮ ಟ್ರೈನ್ಗೆ ಇರೋದು ಅರಸೀಕೆರೆ ಜಂಕ್ಷನಲ್ಲಿ. ಸೊ ಅದಕ್ಕೆ ಇಲ್ಲಿ 20 ನಿಮಿಷ ಸ್ಟಾಪ್ ಕೊಟ್ಟಿದ್ದಾರೆ. 7:50 PM ಅರಸೀಕೆರೆಗೆ ಬರುತ್ತೆ, 8:10 PM ಅರಸೀಕೆರೆಯಿಂದ ಹೊರಟದೆ. ಸೊ ನಿಮ್ಗೆ ಗೊತ್ತಲ್ಲ, ಅರಸೀಕೆರೆ ಜಂಕ್ಷನ್ ಬಂದರೆ ನೀವು ಕಣ್ಣು ಮುಚ್ಕೊಂಡು ಇಡ್ಲಿ ವಡೆ ಪಲಾವ್ ತೊಗೊಬೋದು. ಟೇಸ್ಟ್ ಮಾತ್ರ ಸಕ್ಕದಾಗೆ ಇರುತ್ತೆ ಇಲ್ಲಿ. ಜಂಕ್ಷನ್ ಏನಕ್ಕಂದರೆ ಒಂದು ಲೈನು ಹುಬ್ಬಳ್ಳಿ, ಒಂದು ಲೈನ್ ಬೆಂಗಳೂರು, ಒಂದು ಲೈನ್ ನಮ್ಮ ಹಾಸನ ಕಡೆ. ಎಂಟ್ರಿಯಲ್ಲಿ ನಾನು ಒಂದು ಟ್ರೈನ್ ಕ್ಯಾಪ್ಚರ್ ಮಾಡಿದೆ. ಆ ಟ್ರೈನ್ ಯಾವುದಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಬಿಡಿ. ನನಗೆ ಗೊತ್ತು ಅದು ಯಾವುದಂತ, ನೀವು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಾವು ಇವಾಗ ಮಾಡ್ತಿರೋದು ಇನಾಗ್ರಲ್ ಸ್ಪೆಷಲು. ಟೈಮಿಂಗ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತಿರೋದು ಕಮರ್ಷಿಯಲ್ ಟೈಮಿಂಗ್. ಸೊ ನಮ್ಮದು ಊಟ ಆ್ಯಕ್ಚುಲಿ ಪಾರ್ಸಲ್ ಬಂದಿದೆ. ಯಾವ ಹೋಟ್ಲಿಂದ ಬಂದಿದೆ? ಅಯೋಧ್ಯ ದರ್ಶಿನಿ ಅರಸೀಕೆರೆಯಲ್ಲಿ. ಸೊ ನಮ್ಮ ಸುಹಾಸ್ ಅವರು ಆರ್ಡರ್ ಮಾಡಿ ತರಿಸಿದ್ದಾರೆ. ಒಳಗಡೆ ಹೋಗಿ ಓಪನ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ, ಮತ್ತು ಟೇಸ್ಟ್ ಮಾಡೋಣ. ಟೇಸ್ಟ್ ರಿವ್ಯೂ ಎಲ್ಲ ನಿಮಗೆ ಕೊಡೋಣ. ಬಟ್ ನಿಮಗೆ ಏನಾದರೂ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಬೇಕಂದ್ರೂ ನಿಮಗೆ ಸಕ್ಕದಾಗಿ ಇಡ್ಲಿ ವಡೆ ಪಲಾವ್ ಸಿಗತ್ತೆ ಅಲ್ವಾ? ಅರಸೀಕೆರೆಯಲ್ಲಿ ಎಷ್ಟೆಲ್ಲ ಐಟಮ್ ಬಂದಿದೆ. ನಾವು ಆರ್ಡರ್ ಮಾಡಿದ್ದು ಪಲಾವ್ ಮತ್ತು ಕರ್ಡ್ ರೈಸು, ಐ ಗೆಸ್ ಬಜ್ಜಿ. ಇದ್ದೆರಡು ಎಷ್ಟು ಏನಂತ ಎಕ್ಸ್ಟ್ರಾ ಇದೆ ಆ್ಯಕ್ಚುಲಿ. ಫೋನ್ ನೀವು ನೋಡ್ಬೋದು ಎಷ್ಟೊಂದು ಫೋನ್ ಇದೆ. 1 2 3 4, ನಂದೊಂದು 5, ಪಾಕೆಟಲ್ಲೊಂದು 6 ಫೋನ್ ಕರೆಂಟ್ಲಿ ಇದೆ ನಮ್ಮ ಹತ್ರ. ಓಪನ್ ಮಾಡೋಣ, ಇದೇನಂತ ನೋಡೋಣ ಸದ್ಯಕ್ಕೆ. ಸೊ ಆ್ಯಕ್ಚುಲಿ ಇದಿರೋದು ರವೆ ಇಡ್ಲಿ. ಸೊ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಅದಾದಮೇಲೆ ಪಲಾವ್, ಇದು ಸಾಗು. ಇದು ನಾವು ತಿಂತೀವಿ. ರಿವ್ಯೂ ಎಲ್ಲ ನಿಮಗೆ ನಾನು ಲೇಟ್ರ್ ಕೊಡ್ತೀನಿ. ಆ್ಯಕ್ಚುಲಿ ಅನ್ನ ಶುರುನೂ ಮಾಡಿಬಿಟ್ರಣ. ನಮ್ಮ ಲಂಚ್ ಆನ್ ಇದೆ. ಲಂಚ್ ಆನ್ ಆಗುತ್ತೆ, ನಾವು ಹೊರಟ್ಬಿಟ್ಟಿದ್ದೀವಿ ಅರಸೀಕೆರೆ ಜಂಕ್ಷನಿಂದ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ. ನಮ್ಮ ಮೈಸೂರು ಡಿವಿಷನ್ ಲಾಸ್ಟ್ ರೈಲ್ವೆ ಸ್ಟೇಷನು. ಇದಾದ್ಮೇಲೆ ನಮ್ಮ KSR ಬೆಂಗಳೂರು ಡಿವಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಝೋನ್ ನಮ್ಮದು SWR ಇರುತ್ತೆ. ಮಾತಾಡೋಕೆ ಹೋದರೆ ಪ್ರತಿ ಶುಕ್ರವಾರ 8:30 ರಾತ್ರಿಗೆ ಬರುವ ಟೈಮಲ್ಲಿ ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. 8:32 ರಾತ್ರಿ ಇಲ್ಲಿಂದ ಹೊರಟ್ಬಿಡುತ್ತೆ. ಮತ್ತು ಕ್ಲೈಮೇಟು ಆವಾಗಿಂದ ಹೇಳ್ತೀನಿ ಸಕ್ಕದಾಗ್ತಿದೆ, ಡ್ರಿಸಲ್ ಆಗ್ತಿದೆ. ತುಂಬ ಸುಂದರವಾದ ಕ್ಲೈಮೇಟ್ ಆಗಿದೆ ಸದ್ಯಕ್ಕೆ. ಇದು ತಿಪ್ಟೂರಿಂದ ಹೊರಟ್ಬಿಟ್ಟಿದ್ದೀವಿ. ಲಂಚ್ ಆಯಿತು, ಹೆವಿ ಲಂಚ್ ಆಯಿತು. ಇವರು ಸಖತ್ ನಿದ್ದೆ ಬರ್ತಿದೆ ನನಗಂತೂ. ನಮ್ಮ ಸುಹಾಸನ ನಿದ್ದೆ ಬರ್ತಿದೆ ಇಲ್ಲ? ಬರ್ತಿದೆಯಲ್ಲ ರುದ್ರಾಬಾಯ್? ಸ್ಲೀಪ್ ಕಮಿಂಗ್ ಫುಲ್ಲು ಸೀರಿಯಸ್ಲಿ ಆ್ಯಕ್ಚುಲಿ ಫುಲ್ ಹೊಟ್ಟೆ ಆಗ್ಬಿಟ್ಟಿದೆ. ಹಾಂ ಹಾಂ ನಿಜ ನಿಜ ನಿಜ. ಸೊ ರುದ್ರಾಬಾಯಿ ಹೇಳ್ದಂಗೆ ನಮ್ಮ ಡೇ ನಿನ್ನೆ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ನೀವು ವಿಡಿಯೋ ಇವತ್ತು ಇನಾಗ್ರೇಷನ್ ನೋಡ್ತಿದ್ದೀರಾ, ಬಟ್ ನಿನ್ನೆ ರಾತ್ರಿಯಿಂದಲೇ ನಮ್ಮ ಡೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಂಗಳೂರಿಂದ ಚಿಕ್ಕಮಗಳೂರು ಟ್ರಾವೆಲ್ ಮಾಡೋದು, ಅಲ್ಲಿ ಸ್ವಲ್ಪ ರೆಸ್ಟು, ಅದಾದ್ಮೇಲೆ ತಿರ್ಗಾ ಜರ್ನಿ ಮಾಡೋದು, ಹೆವಿ ಹೆಕ್ಟಿಕ್ ಆಗಿಬಿಡುತ್ತೆ ನಮಗೆಲ್ಲ. ಗುರುಗಳೇ, ನಾವು ಸದ್ಯಕ್ಕೆ ತಲುಪಿದ್ದೀವಿ ತುಮಕೂರು ರೈಲ್ವೆ ಸ್ಟೇಷನ್ ಕೋಡ್ TK. ಇಲ್ಲಿ ನಮ್ಮ ಗಾಡಿ ಬರುವ ಟೈಮಿಂಗು ಪ್ರತಿ ಶುಕ್ರವಾರ 9:18 PM. ತಿರ್ಗಾ ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. 9:20 PM ನಾವು ಆ್ಯಕ್ಚುಲಿ ಇಲ್ಲಿ ತುಮಕೂರಿಂದ ಹೊರಟ್ಬಿಡ್ತೀವಿ. ಮತ್ತು ಮಳೆ ಮಾತ್ರ ಸಕ್ಕದಾಗಿ ಬರ್ತಿದೆ. ನಾವು ಆ್ಯಕ್ಚುಲಿ ನಾನಂತೂ ರೆಸ್ಟ್ ತೊಗೊತೀನಿ, ಯಾಕಂದರೆ ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ. ಸೊ ಅದಕ್ಕೆ ಮತ್ತು ವೀಡಿಯೋ ಕೂಡ ತುಂಬ ಲಾಂಗ್ ಆಗಿಬಿಟ್ಟಿದೆ. ನಾವು ಸದ್ಯಕ್ಕೆ ತಲುಪಿದ್ದೀವಿ ನಮ್ಮ ಬೆಂಗಳೂರು ಒಳಗಡೆ ಚಿಕ್ಕಬಾನವಾರ ರೈಲ್ವೆ ಸ್ಟೇಷನು. ಪ್ರತಿ ಶುಕ್ರವಾರ ಇಲ್ಲಿ ಬರುವ ಟೈಮಿಂಗು 10 ಗಂಟೆ ರಾತ್ರಿ 10 PM 2 ನಿಮಿಷ ಸ್ಟಾಪ್ ಸಿಗುತ್ತೆ. 10 to 2 PM ಪ್ರತಿ ಶುಕ್ರವಾರ ಇಲ್ಲಿಂದ ನಾವು ಹೊರಟ್ಬಿಡ್ತೀವಿ. ಮತ್ತು ನೀವು ಅಲ್ಲಿ ನೋಡಿ ಸನ್ಸೆಟ್ಟು ಎಂಥ ಸುಂದರವಾದ ಆಗ್ತಿದೆಯಲ್ಲ,
ತುಂಬ ಚೆಂದ ಆಗ್ತಿದೆ ಸನ್ಸೆಟ್ ಮಾತ್ರ. ಮತ್ತು ಇವಾಗ ಟಿಕೆಟ್ ಬಗ್ಗೆ ಮಾತಾಡೋಕೆ ಹೋದರೆ ನಮ್ಮ ಚಿಕ್ಕಮಂಗ್ಳೂರಿಂದ ತಿರುಪತಿಗೆ ಎಷ್ಟಾಗತ್ತಂದರೆ ಸ್ಲೀಪರಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ 345 ರೂಪೀಸ್ ಆಗುತ್ತೆ. ಥರ್ಡ್ ಎ ಸಿಯಲ್ಲಿ ಟ್ರಾವೆಲ್ ಮಾಡಿದ್ರೆ 940 ರೂಪೀಸ್ ಆಗುತ್ತೆ. ಮತ್ತು ಸೆಕೆಂಡ್ ಎ ಸಿಯಲ್ಲಿ ಟ್ರಾವೆಲ್ ಮಾಡಿದ್ರೆ 1335 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ಚಿಕ್ಕಮಂಗ್ಳೂರಿಂದ ತಿರುಪತಿವರೆಗೂ ನೀವು ಟ್ರಾವೆಲ್ ಮಾಡಿದ್ರೆ ಎಂಡ್ ಟು ಎಂಡು 345. ಹೌದಾ, ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕೋದು ಚಿಕ್ಕಬಾನೂರಲ್ಲಿ, ಅಲ್ಲಿದ್ದಾರೆ ಮೀಟ್ ಮಾಡಿ ಅಲ್ಲೇ. ಸೊ ಅದೇ ನೀವು ಇಷ್ಟು ಪೇ ಮಾಡಬೇಕಾಗತ್ತೆ ನೀವು ಏನಾದರೂ ಚಿಕ್ಕಮಂಗ್ಳೂರಿಂದ ತಿರುಪತಿಗೆ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡಿದ್ರೆ. ಸೊ ಇದು ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ಚಿಕ್ಕಬಾನೂರ ರೈಲ್ವೆ ಸ್ಟೇಷನಿಂದ. ಸನ್ಸೆಟ್ ನಿಮ್ಗೆ ತೋರಿಸ್ತೀವಿ ರೀ. ಗುರುಗಳೇ, ನಾವು ಸದ್ಯಕ್ಕೆ ತಲುಪಿದ್ದೀವಿ SMVT ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ. ನೀವು ನಾರ್ಮಲ್ ರನ್ನಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು ಮಧ್ಯರಾತ್ರಿ 12:15 AM ಇಲ್ಲಿ ತಲುಪ್ತೀರಾ. 12:30 AM ಇಲ್ಲಿಂದ ಹೊರಡೋ ಟೈಮು. ಶುಕ್ರವಾರ ನೀವು ಸ್ಟಾರ್ಟ್ ಮಾಡ್ತೀರಾ, 12 o'clock ಆದಮೇಲೆ ಶನಿವಾರ ಆಗ್ಬಿಡುತ್ತೆ. ಸೊ ಶನಿವಾರ ರಾತ್ರಿ ಅಂದರೆ ಶುಕ್ರವಾರ ರಾತ್ರಿ ಶನಿವಾರ ರಾತ್ರಿ ಮಿಡ್ ನೈಟ್ ನೀವು ಅಂದ್ಕೊಂಬಿಡಿ 12:15 ಇಲ್ಲಿ ತಲುಪ್ತೀರಾ. ಇವಾಗ ಪ್ರೈಸ್ ಮಾತಾಡೋಕೆ ಹೋದರೆ ನಮ್ಮದು ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ, ಸೊ ಚಿಕ್ಕಮಂಗ್ಳೂರಿಂದ ಟ್ರಾವೆಲ್ ಮಾಡಿದ್ರೆ ಸ್ಲೀಪರಲ್ಲಿ 195 ರೂಪೀಸ್ ಪೇ ಮಾಡಬೇಕಾಗತ್ತೆ. ಥರ್ಡ್ ಎ ಸಿಯಲ್ಲಿ ನೀವು 515 ಪೇ ಮಾಡಬೇಕಾಗತ್ತೆ. ಸೆಕೆಂಡ್ ಎ ಸಿಯಲ್ಲಿ 720 ಪೇ ಮಾಡಬೇಕಾಗತ್ತೆ. ಮತ್ತು ಚಿಕ್ಕಮಂಗ್ಳೂರಿಂದ ತಿರುಪತಿ ಪ್ರೈಸ್ ಆಲ್ರೆಡಿ ನಾನು ನಿಮಗೆ ತಿಳಿಸ್ಬಿಟ್ಟಿದ್ದೀನಿ. ಬೆಂಗಳೂರಲ್ಲಿ ಮಾತಾಡೋಕೆ ಹೋದರೆ ಎಲ್ಲೆಲ್ಲಿ ಸ್ಟಾಪ್ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ನಿಮಗೆ ಚಿಕ್ಕಮಂಗ್ಳೂರಲ್ಲಿ ಸಿಗುತ್ತೆ. ವೆಯ್ಟಿಂಗ್ ಲಿಸ್ಟ್ ಆಗಿಬಿಟ್ಟಿದೆಯಾ ನೆಕ್ಸ್ಟ್ ಫ್ರೈಡೇ? ಫಸ್ಟ್ ಕಮರ್ಷಿಯಲ್ ನೋಡಿ ನಮ್ಮ ಸುಹಾಸ್ ಬೈ ತೋರಿಸಿದ್ದಾರೆ. ಸ್ಲೀಪರ್ ಅಂತೂ ವೆಯ್ಟಿಂಗ್ ಲಿಸ್ಟ್ ಹೋಗ್ಬಿಟ್ಟಿದೆ. ಹೆವಿ ಅಲ್ವಾ? ಆ್ಯಕ್ಚುಲಿ ಇದು ತುಂಬ ಅನುಕೂಲ ಆಗುತ್ತೆ. ಇವಾಗ ಮಾತಾಡೋಕೆ ಹೋದರೆ ನಮ್ಮ ಹುಬ್ಬಳ್ಳಿಯಿಂದ ತಿರುಪತಿಗೆ ಟ್ರೈನ್ ಇದೆ, ಬೆಂಗಳೂರಿಂದ ತಿರುಪತಿಗೆ ಟ್ರೈನ್ ಇದೆ. ಬಟ್ ನಮ್ಮ ಇದ್ ಕಡೆಯಿಂದ ಚಿಕ್ಕಮಂಗ್ಳೂರು, ಅದಾದಮೇಲೆ ನಮ್ಮ ಕದೂರು, ಬೀರೂರು, ಅರಸೀಕೆರೆ ಮತ್ತು ಬೆಂಗಳೂರಿಂದ ಇನ್ನೊಂದು ಹೊಸದು ತಿರುಪತಿಗೆ ಟ್ರೈನ್ ಸಿಕ್ಬಿಟ್ಟಿದೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಕೊಡುತ್ತಂದರೆ ನಮ್ಮ ಚಿಕ್ಕಬಾನೂರ, SMVT ಬೆಂಗಳೂರು, ಕೃಷ್ಣಾಜಪುರಮಲ್ಲೂ ಸ್ಟಾಪ್ ಇದೆ ಮತ್ತು ವೈಟ್ ಫೀಲ್ಡಲ್ಲೂ ಸ್ಟಾಪ್ ಇದೆ. ಮತ್ತು ರೂಟ್ ಬಗ್ಗೆ ಮಾತಾಡೋಕೆ ಹೋದರೆ ವೈಟ್ ಫೀಲ್ಡ್ ಆದಮೇಲೆ ನಮ್ಮದು ಬಂಗಾರಪೇಟೆ ಬರುತ್ತೆ. ಅದಾದಮೇಲೆ ನಮ್ಮ ಕುಪ್ಪಮಲ್ಲಿ ಸ್ಟಾಪ್ ಇದೆ, ಜುಲಾರ್ಪೇಟೆಯಲ್ಲಿದೆ, ಕಾಟ್ಪಾಡಿಯಲ್ಲಿದೆ, ಅದಾದಮೇಲೆ ಚಿತ್ತೂರಲ್ಲಿದೆ, ಪಕಾಲಲ್ಲಿದೆ. ಅದಾದಮೇಲೆ ನಮ್ಮದು ತಿರುಪತಿಗೆ ನಾವು ರೀಚ್ ಆಗಿಬಿಡ್ತೀವಿ. ಒಂದು ಫುಲ್ ಟೈಮ್ ಟೇಬಲ್ ನಾನು ಡಿಸ್ಪ್ಲೇಯಲ್ಲಿ ತೋರಿಸ್ಬಿಡ್ತೀನಿ. ಸೊ ನೀವು ಫುಲ್ ಟೈಮ್ ಟೇಬಲ್ನ ಫಾಲೋ ಮಾಡ್ಬೋದು. ಸೊ ಇದೇ ಟೈಮು, ಡೇಟು ಎಲ್ಲ ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ. ರೇಟು, ಪ್ರೈಸ್ ಎಲ್ಲ ತಿಳಿಸ್ಬಿಟ್ಟಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಬಂಗಾರಪೇಟೆವರೆಗೂ ಟ್ರಾವೆಲ್ ಮಾಡೋಂತಿದ್ದೆ, ಬಟ್ ಟ್ರೈನ್ ತುಂಬ ಡಿಲೇ ಆಗಿಬಿಟ್ಟಿದೆ. ಅದಕ್ಕೆ ಬಂಗಾರಪೇಟೆವರೆಗೂ ಟ್ರಾವೆಲ್ ಮಾಡ್ತಿಲ್ಲ. ಫುಲ್ ಕರ್ನಾಟಕದೊಂದು ತೋರಿಸೋದು ಇದ್ದೆ. ಬಟ್ ಆಲ್ರೆಡಿ 7:45 ಆಗಿಬಿಟ್ಟಿದೆ, 47. ಅದಕ್ಕೆ ನಾನು ಸದ್ಯಕ್ಕೆ ಇಲ್ಲೇ ಡಿಬೋರ್ಡ್ ಮಾಡ್ತಾಯಿದ್ದೀನಿ. ಸರಿ ಹೇಳ್ದಂಗೆ ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಈಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.